ಕನ್ನಡಿಗರಿಗೆ ನಮಸ್ಕಾರ. ಇದು ನಟನೆಯನ್ನ ಸಂಭ್ರಮಿಸೋ ಕಲಾ ಲೋಕ. ಭವಿಷ್ಯದ ನಟಿಯರಿಗೊಂದು ಬೃಹತ್ ಅವಕಾಶ. ಕಲೆಯನ್ನ ಬಿತ್ತಿ ಕನಸನ್ನ ಬೆಳೆಯುವಂತಹ ಪಾಠಶಾಲೆ. ಮುಂದುವರಿಸೋಣ ಅಭಿನೇತ್ರಿಯರ ಹೊಸ ಅಧ್ಯಾಯ. ಲಕ್ಸ್ಕೋ ಪ್ರೆಸೆನ್ಸ್ ಮಹಾ ನಟಿ, ಕೋಪಾರ್ಡ್ ಬೈ ಗೋಲ್ಡ್ ವಿನ್ನರ್ ರಾಮರಾಜ್ ಧೋತೀಸ್ ಅಂಡ್ ಶರ್ಟ್ಸ್, ಡೆನ್ವರ್ ಡಿಯೋಡ್ರೆಂಟ್, ಪಾಂಡ್ಸ್ ಡ್ರೀಮ್ ಫ್ಲವರ್ ಟಾಲ್ಕ್, ಸ್ಪೆಷಲ್ ಪಾರ್ಟ್ನರ್ ಫೇರೆವರ್ ಬ್ಯೂಟಿ ಲಿಫ್ಟ್ ಕ್ರೀಮ್, ಗೋಲ್ಡ್ ಬೈಯಿಂಗ್ ಪಾರ್ಟ್ನರ್ ವೈಟ್ ಗೋಲ್ಡ್, ಡಿಜಿಟಲ್ ಸ್ಟ್ರೀಮಿಂಗ್ ಪಾರ್ಟ್ನರ್ ZEE5. ನಿನ್ನೆ ಒಂದಷ್ಟು ನಟಿಯರ ಹಾಡುಗಳನ್ನ ನೋಡಿದ್ವಿ. ಇವತ್ತು ಕೂಡ ಮಹಾನಟಿ ಟೆಂಟ್ ಅಲ್ಲಿ ನೀವು ಮೆಚ್ಚಿದಂತಹ ಸೂಪರ್ ಹಿಟ್ ಹಾಡುಗಳಿಗೆ ನಮ್ಮ ನಟಿಯರು ಹೇಗೆ ಹೆಜ್ಜೆ ಹಾಕ್ತಾರೆ ಅಂತ ನೋಡೋಣ. ಬನ್ನಿ ಮುಂದುವರಿಸೋಣ. ಇದು ಸಾಂಗ್ ಶೂಟ್ ರೌಂಡ್. ನಟನೆಯನ್ನ ಧ್ವನಿ ತುಂಬಿ ಅಭಿನಯಿಸುವಂತಹ ಬೆಂಗಳೂರಿನ ಕಂಠದಾನ ಕಲಾವಿದೆ ಆಶಿಕಾ ಶರ್ಮಾ. ಸಾಂಗ್ ಪ್ಲೀಸ್. चंदा मामा बापुली मामा बारो ಸುಮ್ಮನೆ ಕಟ್ಟಿದೆ ನಾನು ನನ್ನ ಸುಂದರ ಗುಡನು ಬಾ. ಈ ಸಿನಿಮಾ ನೋಡಿದಾಗ ಈ ಸಾಂಗ್ ಒಂದು ಹಳ್ಳಿಲಿ ಮಕ್ಳ ಜೊತೆ ಆಗುವಂಥ ಒಂದು ಸಾಂಗ್. ಇವತ್ತು ಆಶಿಕಾ ಅವ್ರನ್ನ ನೋಡಿದಾಗ ಈ ಸಾಂಗ್ನ ಯಾವಾಗಲೂ ತರುಣ್ ಹೇಳ್ತಾರಲ್ಲ, ಪಿಕ್ಚರಿಗೆ ಸೇರಿಸ್ಬಿಟ್ರೆ ಚೆನ್ನಾಗಿರುತ್ತೆ ಅಂತ. ನಾವಿದು ಪಿಕ್ಚರ್ ಮಧ್ಯದಲ್ಲಿ ಬರೋ ಸಾಂಗ್ ಅಂತ ಅನ್ಕೊಂಡ್ವಿ. ಅಷ್ಟು ಬ್ಯೂಟಿಫುಲ್ ಆಗಿ ಮಾಡಿದ್ರಿ ನೀವು. ಸೋ ಬ್ಯೂಟಿಫುಲ್. ಅದು ಗದ್ದೆಯಲ್ಲಿ ಸುತ್ತಾ ಗ್ರೀನರಿ, ಆ ಪುಟ್ಪುಟಾಣಿ ಮಕ್ಕಳು, ಹುಲಿ ವೇಷ, ಯಕ್ಷಗಾನ, ಅಂದರೆ ಅಲ್ಲಿ ನಿಂತ್ಕೊಂಡು ಚಂದಮಾಮನ್ ಕರೆಯುವಂಥ ಒಂದು ಬ್ಯೂಟಿಫುಲ್ ಸಾಂಗು. ಅಷ್ಟು ಬ್ಯೂಟಿಫುಲ್ ಆಗಿ ನಮ್ಮ ಆಶಿಕಾ ಅವ್ರು ಮಾಡಿದ್ದಾರೆ. ಇದನ್ನ ಡೈರೆಕ್ಟ್ ಮಾಡಿದ್ದು ನಮ್ಮ ಪ್ರೀತಿಯ ಮೋಹನ್ ಮಾಸ್ಟರ್. ಥ್ಯಾಂಕ್ ಯು ಮಾಸ್ಟರ್, ಥ್ಯಾಂಕ್ ಯು ಸೋ ಮಚ್. ಏನು ಒಬ್ರು ಡಬ್ಬಿಂಗ್ ಆರ್ಟಿಸ್ಟ್ ಆಗಿ ನೀವು ಹೀರೋಯಿನ್ ಆಗಿ ಒಂದು ಹಾಡಿಗೆ ಲಿಪ್ ಸಿಂಕ್ ಮಾಡಿ ಆ್ಯಕ್ಟ್ ಮಾಡುವಂಥ ಒಂದು ಆ ಫೀಲ್ ಹೇಗಿತ್ತು ಆಶಿಕಾ ಮ್ಯಾಮ್? ಯೂಶಲಿ ನಾವು ತೆರೆ ಮೇಲೆ ಬೇರೆಯವರಿಗೆ ಜೀವ ತುಂಬ್ತಾ ಇರ್ತೀವಿ, ಅದು ಒಂದು ಬ್ಯೂಟಿಫುಲ್ ಮ್ಯಾಜಿಕಲ್ ಕೆಲಸ. ಬಟ್ ಇವತ್ತು ಇನ್ನೊಬ್ಬರ ಧ್ವನಿಗೆ ನಾನು ತೆರೆ ಮೇಲೆ ಕಾಣಿಸ್ಕೊಂಡಿದ್ದು, ಎಲ್ಲೋ ಒಂದು ಕಡೆ ನನ್ನ ಎದೆ ಆಳದಲ್ಲಿದ್ದಂಥ ನಟಿಗೆ ಜೀವ ಕೊಟ್ಟಿದ್ದೀನಿ ಅಂತ ತುಂಬ ಖುಷಿ ಆಗ್ತಾ ಇದೆ. ಆ್ಯಂಡ್ ಐ ಥ್ಯಾಂಕ್ ZEE ಫಾರ್ ದಿಸ್ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್. ಪ್ರತಿಯೊಬ್ಬರಿಗೂ ನಾನು ನನ್ನ ಮನದಾಂತರಾಳದಿಂದ ಕೃತಜ್ಞತೆ ಸಲ್ಲಿಸೋಕೆ ಇಷ್ಟಪಡ್ತೀನಿ. ಬಿಕಾಸ್ ದ್ಯಾಟ್ ಔಟ್ಪುಟ್ ಇಸ್ ಬಿಕಾಸ್ ಆಫ್ ಆಲ್ ಆಫ್ ದೆಮ್ ಮ್ಯಾಮ್, ದ ಹೋಲ್ ಟೀಮ್. ಸೂಪರ್. ನಿಮಗೆ ಖುಷಿ ಕೊಟ್ಟಂತ ಈ ಔಟ್ಪುಟ್ ನಮ್ಮ ಜಡ್ಜಸ್ಗೆ ಎಷ್ಟು ಖುಷಿ ಕೊಟ್ಟಿದೆ ಅಂತ ನೋಡೋಣ. ಬ್ಲಾಕ್ ಬಸ್ಟರ್ ಡೈರೆಕ್ಟರ್ ತರುಣ್ ಅವರೇ, ನನಗೆ ಸಾಂಗ್ ಬಗ್ಗೆ ಮೋಹನ್ ವರ್ಕ್ ನಾನು ಹೇಳಕ್ಕೆ ಆಗಲ್ಲ. ಯಾಕಂದ್ರೆ ಇಲ್ಲಿವರೆಗೂ ಕನ್ನಡ ಚಿತ್ರರಂಗದಲ್ಲಿ ಅವ್ನು ಮಾಡಿರೋ ಸಾಂಗ್ಸ್ ಆಗಿರ್ಬೋದು, ಅಷ್ಟು ಐಕಾನಿಕ್ ಸಾಂಗ್ಸ್ಗಳಾಗಿದೆ, ಅಷ್ಟು ಸೂಪರ್ ಹಿಟ್ ಸಾಂಗ್ಸ್ ಆಗಿದೆ. ಸೊ ಈ ಔಟ್ಪುಟ್ ಬೇರ್ ಮಿನಿಮಮ್ ನಾನು ಎಕ್ಸ್ಪೆಕ್ಟ್ ಮಾಡೇ ಮಾಡ್ತೀನಿ. ತುಂಬಾ ಚೆನ್ನಾಗಿ ಬಂದಿದೆ ಮಗ.
ಎಸ್ಪೆಷಲಿ ಆ ಮಕ್ಕಳು ಚಂದಮಾಮಂದ್ ಹಾಕೊಂಡು ಎಂಟ್ರಿ ಇದೆ ಗೊತ್ತಾ, ಅದೇ ತುಂಬಾ ಕ್ಯೂಟ್ ಅಂತ ಅನಿಸ್ತು. ಯಾಕಂದ್ರೆ ಇದು ಒರಿಜಿನಲ್ ಪ್ರೇಮ್ ಸರ್ ಫಿಲಮ್ ಶೂಟ್ ಮಾಡಿದಾಗ ಅದು ಒಂದು ತುಂಬಾ ಗ್ರ್ಯಾಂಡ್ಯೂರ್ ಇಟ್ಕೊಂಡು ಶೂಟ್ ಮಾಡಿದ್ರು, ಕೇರಳದಲ್ಲಿ ಶೂಟ್ ಮಾಡಿದ್ರು ಸಾಂಗ್ ನ. ಸೊ ಆ ತರದ್ದು ಮೈಂಡ್ ಅಲ್ಲಿ ವಿಜುವಲ್ಸ್ ಇದ್ದಾಗ ನಮ್ಮ ಲಿಮಿಟೇಷನ್ಸ್ ಅಲ್ಲಿ ನಾವು ಮಾಡ್ತೀವಿ ಅಂತ ಹೋದಾಗ್ಲೂ ಇದು ಯಾವುದಕ್ಕೂ ಕಮ್ಮಿ ಅಂತ ಅನಿಸ್ಲಿಲ್ಲ ನಮಗೆ. ನೀನ್ ಚಿಕ್ಕ ಚಿಕ್ಕ ಎಲಿಮೆಂಟ್ಸ್, ನೀನು ಯಕ್ಷಗಾನ ತಗೊಂಡ್ಬಂದಿರೋದಾಗಿರ್ಬೋದು, ಹುಲಿವೇಷದ ಎಲಿಮೆಂಟ್ ತಂದಿರೋದ, ಮಕ್ಕಳದ್ದು ಇಟ್ಕೊಂಡು ಎಲ್ಲಾನು ತುಂಬಾ ಚೆನ್ನಾಗಿ ಡೆಕೋರೇಟ್ ಆಗಿದೆ. ಸೊ ಸೂಪರ್ ಮೋಹನ್ ಮಾಸ್ಟರ್ ಆ್ಯಂಡ್ ಆಶಿಕಾ ತುಂಬಾ ಕ್ಯೂಟ್ ಆಗಿ ಕಾಣಿಸ್ತೀರಾ ನೀವು ಎಲ್ಲ ಕಡೆನೂ. ಆ್ಯಂಡ್ ಆ ಸಾಂಗ್ಗೆ ಒಂಥರ ಮರ್ಜ್ ಆಗ್ಬಿಟ್ಟಿದ್ರ ನೀವು. ನನಗೆ ಒಂದೇ ಅನ್ಸಿದ್ದು ಇನ್ನೊಂದು ಚೂರ್ ಫ್ರೀ ಆಗ್ಬೇಕಾಗಿತ್ತು ಮೋಹನ್, ಬಾಡಿ ಲ್ಯಾಂಗ್ವೇಜ್ ವೈಸ್ ಎಲ್ಲ ಅವರು ಅಂತ ಅನಿಸ್ತಾ. ಸ್ವಲ್ಪ ಕಾನ್ಶಿಯಸ್ ಕಾಣಿಸ್ತಾ ಇದ್ರಿ ನೀವು ಓವರ್ ಆಲ್ ಆ ಸಾಂಗಲ್ಲಿ, ಚೂರ್ ಕಾನ್ಶಿಯಸ್ ಅಂತ ಅನಿಸ್ತಾ ಇದ್ರ. ಅದರ್ವೈಸ್ ಅವ್ರು ಏನು ಹೇಳ್ಕೊಟ್ಟಿದ್ರು ಅದಂತೂ ಖಂಡಿತವಾಗ್ಲೂ ಇದೆ. ನಿಮ್ದೊಂದು ಚೂರ್ ಎಕ್ಸ್ಟ್ರಾ ಇಲ್ಲಿ ಬೇಕಾಗಿತ್ತು ಅಂತ ನನಗೆ ಅನ್ಸಿದೆ. ಅದರ್ವೈಸ್ ಇಟ್ ವಾಸ್ ವೆರಿ ನೀಟ್ ಅಂಡ್ ನೈಸ್. ಈಗ ನಿಮ್ಮ ಪರ್ಫಾರ್ಮೆನ್ಸ್ಗೆ ಸ್ಟಾರ್ ರೇಟಿಂಗ್ಸ್ ಏನಂತ ನೋಡೋಣ. ಬ್ಲಾಕ್ ಬಾಸ್ಟರ್ ಡೈರೆಕ್ಟರ್ ಥರ್ಡ್ ಅವರೇ 4 stars. 4 stars. ಪ್ರೇಮ ಮ್ಯಾಮ್ 4 stars. ಥ್ಯಾಂಕ್ ಯು. ನಿಶ್ವಿಕಾ 4 stars. ಥ್ಯಾಂಕ್ ಯು. 4 stars. ಸೊ ಆಶಿಕಾ 3 ಜಡ್ಜಸ್ ನಿಮಗೆ 4 stars ಕೊಟ್ಟಿದ್ದಾರೆ. ನಮಗೆ ಗೊತ್ತು, ಯಾಕಂದ್ರೆ ಸಾಂಗ್ ಶೂಟ್ ಮಾಡೋದೆಲ್ಲ ಬಹಳ ಚಾಲೆಂಜಿಂಗ್, ಅದು ತುಂಬಾ ಕಷ್ಟ ಅದು. ಬಟ್ ನೀವು ತುಂಬಾ ಇಷ್ಟಪಟ್ಟು ಬಹಳ ವರ್ಷಗಳಿಂದ ಮಾಡ್ತಾ ಇರೋಂಥ ಒಂದು ವಿಷಯ ಡಬ್ಬಿಂಗ್, ಓಕೆನಾ? ನಿಮ್ಗೊಂದು ಸ್ಮಾಲ್ ಚಾಲೆಂಜು. LED ನಾವು ಬೇರೆ ಬೇರೆ ಕ್ಯಾರೆಕ್ಟರ್ಸ್ನ ಹಾಕ್ತಾ ಇರ್ತೀವಿ, ಓಕೆನಾ? ಅದಕ್ಕೆ ತಕ್ಕಂಥ ಧ್ವನಿಗನ್ನ ನೀವು ಕೊಡಬೇಕು. ಆ ಪಾತ್ರಕ್ಕೆ ಆ ಧ್ವನಿಯನ್ನ ಚೇಂಜ್ ಮಾಡಿ ಡಬ್ ಮಾಡಬೇಕು, ಓಕೆನಾ? Yeah. ಆರ್ ಯು ರೆಡಿ? Yeah. ರೆಡಿ ಟು ಆಕ್ಸೆಪ್ಟ್ ದ ಚಾಲೆಂಜ್? Yes, ma'am. ಓಕೆ. ಹಾಯ್, ಹೇಗಿದ್ದೀರಾ? ಐ ಲವ್ ಯು. ವಾಟ್? ನಾನು ನಿನ್ ಪ್ರೀತಿಸ್ತಾ ಇದ್ದೀನಿ. ಐ ಮೀನ್ ಅಪ್ಪ ಅವ್ರು ನಿನ್ ಲವ್ ಮಾಡ್ತಿದ್ದಾರೆ. ತಮಾಷೆ ಮಾಡ್ತಿದ್ಯಾ? ನೋ ಐ ಆಮ್ ಸೀರಿಯಸ್. ಹುಚ್ಚಿಗೆ ಹಿಡ್ದಿದ್ಯಾ ನಿನ್ಗೆ? ನೀನ್ ಇವತ್ತೇ ಮೊದಲನೇ ಸಲ ನಾನು ನೋಡ್ತಿರೋದು. ಆಗ್ಲೇ ಅಷ್ಟೇ. ಜಾನಿ ಎಸ್ ಪಾಪ ಹೇಳ್ಬೇಕತ್ತೆ. ನಗುವಲ್ಲಿ ಎಸ್ ಪಾಪ. ಡ್ರಿಂಕಿಂಗ್ ಬ್ಲಡ್ ನೋ ಪಾಪ. ಟೆಲ್ಲಿಂಗ್ ಲೈಸ್ ನೋ ಪಾಪ. ಓಪನ್ ಯೋರ್ ಮೌತ್ ಲೋಕ. ವೈಟ್ ಗೋಲ್ಡ್ ಅವರ ವತಿಯಿಂದ ಮಹಾನಟಿ ವಿಜೇತರಿಗೆ ಸಿಗ್ತಾ ಇದೆ ಚಿನ್ನದ ಕಿರೀಟ. ಚಿನ್ನದ ಬೆಲೆ ಈಗ ಮುಗಿಲು ಮುಟ್ಟಿದ್ದು. ನಿಮ್ಮ ಚಿನ್ನವನ್ನ ಮಾರಲು ಇದೇ ಒಳ್ಳೆಯ ಅವಕಾಶ. ಇನ್ನೇ ನಿಮ್ಮ ಚಿನ್ನವನ್ನ ಗೌರವದಿಂದ ಮಾರಾಟ ಮಾಡಿ ನಿಮ್ಮ ಬ್ಯಾಂಕ್ ಖಾತೆಗೆ 30 ನಿಮಿಷದಲ್ಲಿ ಹಣವನ್ನ ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ whitegold.money ಅನ್ನು ಸಂಪರ್ಕಿಸಿ. ನಿಮ್ಗಿನ್ನೂ ಆ ಚೇನ್ ಸಿಕ್ಕಿಲ್ವಾ? ಯಾಕೋ ಸುಳ್ಳು ಹೇಳ್ತಿದ್ಯಾ? ನೀನ್ ಆ ಚೈನ್ ಪಾಕೆಟ್ಗೆ ಹಾಕೊಂಡಿದ್ದನ್ನ ನಾನು ನೋಡ್ದೆ. ನಿನಗೆ ಆ ಚೈನ್ ನೋಡ್ಬೇಕು, ಅದ್ ನಿನಗೆ ಸಿಗ್ಬೇಕು ಅಂತ ನಾನೇ ಅಲ್ಲಿಟ್ಟಿದ್ದು. ನಮ್ಮ ಅಪ್ಪ ಅಮ್ಮ ನಾನು ಒಳ್ಳೆ ಹುಡುಗಿ, ಬುದ್ಧಿವಂತೆ, ಸಂಸಾರಕ್ಕೆ ತಕ್ಕ ಹೆಣ್ಣು, ಹಾಗೆ ಹೀಗೆ ಅಂತ ತುಂಬಾ ಹೇಳಿರ್ತಾರೆ. ಆದ್ರೆ ನಾನು ಆ ರೀತಿ ಅಲ್ಲ. ನಿನ್ನ ಎಲ್ರೂ ನಾಗರ ಹಾವು ಅಂದ್ರು. ಅಲ್ಲ, ನೀನು 2 ತಲೆ ನಾಗರ ಹಾವು. ಬರೀ ನಂಗೆ ಮಾತ್ರ ಮೋಸ ಮಾಡ್ದೆ ಅನ್ಕೊಂಡೆ. ನೋ, ನಿಮ್ಮ ಅಪ್ಪ ಅಮ್ಮ, ನಿನ್ ಮದ್ವೆ ಆಗ್ತಿರೋ ಹುಡುಗಿ ಎಲ್ರಿಗೂ ಮೋಸ ಮಾಡ್ದೆ. ಹೋಲ್ಸೇಲ್ ಶೇರಿಂಗ್. ಕಾನೂನಲ್ಲಿ IPC ಸೆಕ್ಷನ್ಗಳೇ ಇಲ್ಲ ನಿನ್ ಮೇಲೆ ಕೇಸ್ ಹಾಕೋದು. ಮತ್ತಾಪು ಪ್ರತಾಪು ಚಿಲ್ಲಿ ದೇಸ್ಮೆ ಕೊಯ್ ಬಿಲ್ಲಿ ಆಯಾರೆ. ಹೆಣ ಬೀಳೋ ಜಾಗದಲ್ಲಿ ನೋಣ ಇರ್ಬೇಕು, ಇಲ್ಲ ಈ ಪಟಾಕ ಹವಾ ಇರ್ಬೇಕು. ಅದನ್ನ ಬಿಟ್ಟು ಬೇರೆ ಸೌಂಡ್ ಬಂತು, ಬೇರೆ ಬೇಚಕ್ಕೆ ಬೀಸ್ಬೇಕು, ಇದೆಲ್ಲ ಹೋತಾರಿ. ಯಾವನವನು ಸಡಕ್ನೆ ಬಂದ್ ಪಡಕ್ನೆ ನಿಂತ್ಕೋ, ಇಲ್ಲ ಅಂದ್ರೆ ನಿನ್ ಬಾಡಿ ಸೂಯಿ ಟಪಕ್ಕೆ ಬಾರಲೇ. ವೆರಿ ಗುಡ್ ಆಶಿಕಾ. ಥ್ಯಾಂಕ್ ಯು. ಪ್ರೇಮ ಮ್ಯಾಮ್, ನಿಮ್ಮ ಅಭಿನಯಕ್ಕೆ ಆಶಿಕಾ ಅವರ ಡಬ್ಬಿಂಗ್ ಹೇಗನ್ಸ್ತು? ಯು ಆರ್ ಎ ವಂಡರ್ಫುಲ್ ಡಬ್ಬಿಂಗ್ ಆರ್ಟಿಸ್ಟ್, ಸೀರಿಯಸ್. ಬಟ್ ನಿಮ್ಮಲ್ಲಿ ಆ ಕಲೆ ಇದೆ. ನೋಡಿದ ತಕ್ಷಣ ಎಷ್ಟೆಷ್ಟು ವಾಯ್ಸ್ ಓವರ್ ಚೇಂಜ್ ಮಾಡಿದ್ರಿ. Yeah. ಅದೇ ಥರ ಎಕ್ಸ್ಪ್ರೆಷನ್ನು ಅಷ್ಟೇ. ಅವ್ರ ಸಾಂಗಿಗೆ ಹೆಂಗೆ ಕೊಡಬೇಕು ಅಂತ ನೀವು ಯೋಚನೆ ಮಾಡ್ಬೇಕು. ಅದನ್ನ ಆ್ಯಕ್ಟಿಂಗ್ ಈಸ್ ಆಲ್ಸೋ ತುಂಬ ಕಷ್ಟ ಇದೆ. ಬಟ್ ನೀವು ಅದರಲ್ಲೇ ಡಬ್ಬಿಂಗ್ ಮಾಡಿ ಆ ಪ್ರಾಕ್ಟೀಸ್ ಮಾಡ್ಕೊಂಡ್ಬಿಡಲ್ ಇಲ್ಲೊಂದು ಸ್ವಲ್ಪ ನಿಮಗೆ ಕಷ್ಟ ಆಗ್ಬೋದು. ಬಟ್ ಹೋಗ್ತಾ ನಿಮಗೆ ಅದು ಈಸಿ ಆಗಿಬಿಡುತ್ತೆ. ಎಸ್ ಮ್ಯಾಮ್. ಯು ವಂಡರ್ಫುಲ್. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು.
ನಿಶ್ವಿಕಾ. ಫಸ್ಟ್ ಆಫ್ ಆಲ್ ಅದು ನೀವು ನೋಡೋದು ನನಗೆ ಆ್ಯಕ್ಚುಲಿ ಅಲ್ಲೆಲ್ಲೋ ಆಲ್ರೆಡಿ ರೆಕಾರ್ಡ್ ಆಗಿರೋದನ್ನ ಪ್ಲೇ ಮಾಡ್ತಾ ಇದ್ದಾರೆ ಅನಿಸ್ತು. ಇಲ್ಲಿ ನಿಂತ್ಕೊಂಡು ನೀವು ಅದನ್ನ ಹೇಳ್ತಾ ಇದ್ದೀರಾ ಅಂತ ನಿಜವಾಗ್ಲೂ ಅನಿಸಿಲ್ಲ. ಇಟ್ ವಾಸ್ ದ್ಯಾಟ್ ಮೆಸ್ಮರೈಸಿಂಗ್. ನಿಜವಾಗ್ಲೂ ನಿಮ್ಮ ವಾಯ್ಸ್ ಆಗಿರ್ಬೋದು, ಆ ಇಂಟೋನೇಷನ್ ಎಲ್ಲ ಅಷ್ಟು ಚೆನ್ನಾಗಿತ್ತು. ನನಗೆ ಶೂಟಿಂಗ್ ಎಲ್ಲ ಅಂದರೆ ತುಂಬ ಇಷ್ಟ. ಶೂಟಿಂಗ್ ಮುಗಿದ್ಮೇಲೆ ಡಬ್ಬಿಂಗ್ ಕರೆದ್ರೆ ಭಯ 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 ಆಗುತ್ತೆ ನಿಜವಾಗ್ಲೂ. ನಾವೇ ಮಾಡಿದ ಎಕ್ಸ್ಪ್ರೆಷನ್ಗೆ ನಾವೇ ಕೊಡೋದು. ಯಾಕಂದರೆ ಅವರು ಇಂಜಿನಿಯರ್ ಹೇಳ್ತಾ ಇರ್ತಾರೆ, ಮೇಡಮ್ ಇನ್ನೊಂದು ಚೂರು ಎನರ್ಜಿ, ಮೇಡಮ್ ಇನ್ನೊಂದು ಚೂರು ಅದು, ಮೇಡಮ್ ಇನ್ನೊಂದು ಚೂರು ಇದು ಅಂತ. ನೀವು ಯಾರ್ದೋ ಮಾಡಿ ಅವ್ರು ಆ ಫೀಲಲ್ಲಿ ಏನು ಮಾಡಿರ್ತಾರೆ ಅದನ್ನ ನೀವು ಲೈವ್ ತೊಗೊಂಬರ್ಬೇಕಲ್ಲ. ಇಟ್ಸ್ ನಾಟ್ ಇಟ್ ಆಲ್ ಈಸಿ. ಹ್ಯಾಟ್ಸ್ ಆಫ್ ಟು ಯು. Thank you, ma'am. Thank you ಸೋ ಈಸಿಲಿ ನೀವು ಮಾಡಿದ್ರಿ. ಅದು ಕಷ್ಟ ಅಂತ ನನಗೆ ಗೊತ್ತು, ಬಟ್ ಕಣ್ಣಿಗೆ ನೋಡೋರ್ಗೆ ಏನು ಇಷ್ಟು ಈಸಿಯಾಗಿ ಮಾಡಿಬಿಟ್ರಲ್ಲ ಅಂತ ಅನಿಸ್ತು. ಸೊ ದಟ್ಸ್ ಹೌ ವೆಲ್ you've done that job. Thank you. Good luck to you, Ashika. Thank you. More power to you. ಸೂಪರ್ ನಿಶ್ವಿಕಾ, ಸೂಪರ್. ಬಟ್ ಒಂದು ಅಂದಾಜು ನೀವೆಷ್ಟು ಸಿನಿಮಾಗಳಿಗೆ ಡಬ್ ಮಾಡಿರ್ಬೋದು ಆಶಿಕಾ? ಮ್ಯಾಮ್ ಸ್ಟ್ರೇಟ್ ಸಿನಿಮಾಗಳು ಕನ್ನಡ ಆದರೆ ಒಂದು 150 ಸಿನಿಮಾ ಆಗಿರ್ಬೋದು. ಲೀಡ್ ತುಂಬ ಕಡಿಮೆ, ಬಟ್ ಡಬ್ಬಿಂಗ್ ಎಲ್ಲ ಸೇರಿಸಿ ಐ ಥಿಂಕ್ ಇಟ್ ಇಸ್ ಅರೌಂಡ್ 350-400. ಆಶಿಕಾ, ನಾಟ್ ಅ ಜೋಕ್ ಆಶಿಕಾ. ಸೂಪರ್ ಸೂಪರ್. ಆಕ್ಚುಲಿ ಮುರಳಿ ಮೇತ್ ಮೀರಾ ಅಲ್ಲಿ ನೀವು ಬೆಸ್ಟ್ ಡಬ್ಬಿಂಗ್ ಆರ್ಟಿಸ್ಟ್ ಸ್ಟೇಟ್ ಅವಾರ್ಡ್ ತಗೊಂಡಿದ್ರಿ. ದಟ್ ವಾಸ್ ದ್ಯಾನ್ ಇನ್ಸ್ಪಿರೇಷನ್. ನಾನು ಅವಾಗ ಇನ್ನೂ ಸ್ಕೂಲಲ್ಲಿ ಓದ್ತಾ ಐ ನೆವರ್ ಥಾಟ್, ಬಟ್ ನನಗೆ ಅವಾಗ ಒಂದು ಬ್ಯೂಟಿಫುಲ್ ಮೂಮೆಂಟ್ ಅದು ಇನ್ಸ್ಪೈರ್ ಮಾಡಿದ್ ನೀವು ಅವಾರ್ಡ್ ಹಾಕೊಂಡು ವೈಟ್ ಕಲರ್ ಗೌನ್ ಹಾಕೊಂಡು ನಂಗೆ ಇನ್ನೂ ನೆನಪಿದೆ. ಆ್ಯಂಡ್ ಸಮ್ವೇರ್ ಅಲ್ಲಿಂದ ಇಟ್ ಇಸ್ ಗಾಟ್ ಮಿ ಹಿಯರ್. ಥ್ಯಾಂಕ್ ಯು ಸೋ ಮಚ್. ಸ್ವೀಟ್ ಆಶಿಕಾ, ದಟ್ಸ್ ಕೈಂಡ್ ಆಫ್ ಯು. ಥ್ಯಾಂಕ್ ಯು. ಗೊತ್ತಿಲ್ಲದೆ ಇರೋರಿಗೆ ನಾನು ಒಂದು ವಿಷಯ ಹೇಳಬೇಕು. ಪ್ರಜ್ವಲ್ ದೇವರಾಜ್, ಹರ್ಷಿಕಾ ಪೂನಚ ಅಭಿನಯಿಸಿರುವಂಥ ಮುರಳಿ ಮೀಟ್ಸ್ ವೀರ ಚಿತ್ರಕ್ಕೆ ನಾನು ಡಬ್ಬಿಂಗ್ ಮಾಡಿದ್ದಕ್ಕೆ ನನಗೆ ರಾಜ್ಯ ಪ್ರಶಸ್ತಿ ಬಂದಿತ್ತು ಕಂಠದಾರಕ್ಕೆ. ನಾನು ಕೇಳಿದೆ ಏನಕ್ಕೆ ನನಗೆ ಇದು ಪ್ರಶಸ್ತಿ ಅಂದಾಗ ಆಮೇಲೆ ಗೊತ್ತಾಯ್ತು. ಯಾಕಂದರೆ ಹೀರೋಯಿನ್ ಪಾಪ ಮಾತೇ ಆಡಿರಲಿಲ್ಲ. ಓಯಾ 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 ಅಷ್ಟೇ ಹೇಳ್ತಿದ್ರು ಪಾಪ ಅವರು. ಪಾಪ ಬಾಂಬೆ ಹೀರೋಯಿನು ಭಾಳ ಕಷ್ಟಪಟ್ಟು 3 ದಿನ ಅದಕ್ಕೆ ಡಬ್ಬಿಂಗ್ ಮಾಡಿದ್ವಿ. ಆ್ಯಸ್ ನಿಶ್ವಿಕಾ ಸೆಡ್, ಇಟ್ಸ್ ನಾಟ್ ಈಸಿ. ಅದಕ್ಕೆ ನಾನು ಅದಾದ್ಮೇಲೆ ನಿಲ್ಲಿಸ್ಬಿಟ್ಟೆ. ಬಟ್ ಇನ್ನೊಂದು ಸಿನಿಮಾಗೂ ನಾನು ಮಾಡಿದ್ದೀನಿ. ರಮೇಶ್ ಅರವಿಂದ್ ಸರ್ ಅವರ ಸಿನಿಮಾಗೆ ನಾನು ಡಬ್ ಮಾಡಿದ್ದೀನಿ. ಸರ್ ನನಗೂ ಕೂಡ ಒಂದು ಅವಕಾಶ ಕೊಟ್ಟಿದ್ರು. ಸರ್ ಥ್ಯಾಂಕ್ ಯು ಸೋ ವೆರಿ ಮಚ್ ಸರ್ ಫಾರ್ ದ ಆಪರ್ಚುನಿಟಿ. ಥ್ಯಾಂಕ್ ಯು ಆಶಿಕಾ ಫಾರ್ ದಟ್ ನೋ. ಥ್ಯಾಂಕ್ ಯು. ಗಾಡ್ ಬ್ಲೆಸ್, ಗಾಡ್ ಬ್ಲೆಸ್. ಈಗ ಸಾಂಗ್ ಶೂಟ್ ಸುತ್ತಲ್ಲಿ ಬರ್ತಾ ಇರುವಂತ ನಟಿ, ನಾನ್ ಚೀಕೋದೋಲ್ ತರ ಕಾಣ್ತಾ ಇದ್ದೀನ ಅಂತ ಎಲ್ಲರ ಮನಸ್ಸುಗಳನ್ನ ಗೆದ್ದಂತಹ ಒನ್ ಅಂಡ್ ಓನ್ಲಿ ಬೆಂಗಳೂರಿನ ಅಮೃತ. ವಾಟ್ ಇಸ್ ದಿಸ್ ಅಮೃತ? ಏನಿದು ಮೇಕ್ ಓವರ್? ಇವತ್ತೇನೋ ತುಂಬಾ ಗ್ಲಾಮರಸ್ ಆಗಿ ಕಾಣ್ತಾ ಇದ್ದೀರಾ. ಫಸ್ಟ್ ಟೈಮ್ ಕ್ಯಾಮ್ರಾ ಮುಂದೆ ಒಂದು ಸಾಂಗ್ ಶೂಟು, ಅದು ಒಬ್ರು ಕೊರಿಯೋಗ್ರಾಫರ್ ಅವರ ಡೈರೆಕ್ಷನ್ ಅಡಿಯಲ್ಲಿ ಶೂಟ್ ಮಾಡಿದಂತ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು? ಫಸ್ಟ್ ಟೈಮ್ ಆ್ಯಕ್ಚುಲಿ ಈ ಥರ ನಾನು ಯಾವಾಗಲೂ ಕನ್ಸು ಕಂಡ್ಕೊಂಡಿದ್ದೆ, ಈ ಥರ ಸಾಂಗ್ ಶೂಟ್ ಮಾಡ್ಕೊಂಡಿರ್ಬೇಕು, ಹೇರ್ ಎಲ್ಲ ಹಿಂಗೆ ಫ್ಲೈ ಆಗಬೇಕು, ಸ್ಲೋ ಮೋಷನಲ್ಲಿ ಹಿಂಗೆಲ್ಲ ಅನ್ಬೇಕು ಅಂತ. ಸೊ ಆ ಡ್ರೀಮ್ ಕಮ್ ಟ್ರೂ ಆಗೋಯ್ತು. ಓ, ಆ ಡ್ರೀಮ್ ಎಲ್ಲ ಡ್ರೀಮ್ ಕಮ್ ಟ್ರೂ ಆಗೋಯ್ತು. ವೆರಿ ನೈಸ್. ಯಾವ ಸಾಂಗ್ ನೀವು ಹೆಜ್ಜೆ ಹಾಕಿರೋದು? ಆಲೋಚನೆ ಹಾಡೇ ತೋರಿಸ್ತಾ ಇದ್ದೀರಾ? ಇದೇನೇನು ಚೀಟ್ ಇಟ್ಕೊಂಡ್ ಬಂದಿದ್ಯಲ್ಲ? ಲೆಟರ್. ಫಸ್ಟ್ ನಾನು ನೋಡ್ತೀನಿ. ಓ ನಾನೇನು ಹೇಳ್ತೀನಿ ತರುಣ್ ಅವರೇ, ಈ ಲೆಟರ್ ವಿಷಯ ಆಮೇಲೆ ಹೇಳ್ತೀನಿ, ಓಕೆನಾ? ಈಗ ಏನ್ ಮಾಡೋಣ, ಮಹಾನಟಿ ಟೆಂಟಲ್ಲಿ ಅಮೃತ ಅವ್ರ ಸಾಂಗ್ ಇದೆಯಲ್ಲ ಅದನ್ನ ನೋಡೋಣ. ಓಕೆ ಅಮೃತ, ಸೂಪರ್ ಆಗಿರುತ್ತೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಆಲೋಚನೆ ಆರಾಧನೆ ನಮ್ಮ ಅರ್ಜುನ್ ಜನ್ಯ ಸರ್ ಅವರ ಮ್ಯೂಸಿಕ್ ಅಲ್ಲಿ ಮೂಡ್ ಬಂದಂತಹ ಸೂಪರ್ ಡೂಪರ್ ಹಿಟ್ ಸಾಂಗ್. ಗೋಲ್ಡನ್ ಸ್ಟಾರ್ ಗಣೇಶ್ ಹಾಗೂ ಭಾವನಾ ಅವರ ಅಭಿನಯದಲ್ಲಿ ಮೂಡಿ ಬಂದಂತಹ ಸಾಂಗ್ಗೆ ಹೆಜ್ಜೆ ಹಾಕಿದ್ದಾರೆ ಅಮೃತ ರಾಜ್.
ಏನ್ ಅಮೃತ, ಹೀರೋಯಿನ್ ರೇಂಜ್ ಅಲ್ಲೇ ಡ್ಯಾನ್ಸ್ ಮಾಡಿದೀರಾ. ನಾನು ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ ಈ ತರ ನೀವೇನ್ ಅನ್ಕೊಂಡಿದ್ರಿ ಹೆಂಗ್ ಬರ್ಬೋದು ಅಂತ? ಅಲ್ಲಿ ಒಂದಷ್ಟು ಶಾರ್ಟ್ಸ್ ತೆಗಿತಾ ಇದ್ರು, ಬಬಲ್ಸ್ ಬರ್ತಾ ಇತ್ತು, ಬಬಲ್ಸ್ ಟಚ್ ಮಾಡ್ಬೇಕಾಗಿತ್ತು, ಅದೆಲ್ಲ ತುಂಬಾ ಕಷ್ಟ ಆಯ್ತು ಮಾಡಕ್ಕೆ. ಬಬಲ್ಸ್ ಟಚ್ ಮಾಡೋದು. ಸೊ ಇದೆಲ್ಲ ಮಾಡ್ತಿರುವಾಗ ಒಂಚೂರು ಮಳೆನೂ ಬಂತು. Wow. ಆ ತಣ್ಣ ಗಾಳಿ ಇತ್ತು, ಮಳೆ ಬಂತು. ಮಳೆ ಬಂದ್ರಲ್ಲಿ ತುಂಬಾ ಚೆನ್ನಾಗಿತ್ತು. ವೆಟ್ ಹೇರ್ ಅಲ್ಲೇ ಒಂದು ಶಾರ್ಟ್ ಎಲ್ಲ ಮಾಡಿದ್ವಿ. ಇನ್ಪುಟ್ ಎಲ್ಲ ಮಾಡಿ ಇವಾಗ ಔಟ್ಪುಟ್ ತುಂಬಾ ಚೆನ್ನಾಗಿದೆ. ಔಟ್ಪುಟ್ ಎಷ್ಟು ಚೆನ್ನಾಗಿದೆ. ಯಾರು ಕೊರಿಯೋಗ್ರಾಫ್ ಮಾಡಿದ್ ನಿಮ್ ಸಾಂಗ್ ನ? ಅರುಣ್ ಮಾಸ್ಟರ್. ಬ್ಯೂಟಿಫುಲ್. ಅರುಣ್ ಮಾಸ್ಟರ್ಗೆ ಬರಲಿ ಚಪ್ಪಾಳೆ. ಬ್ಲಾಕ್ ಬಸ್ಟರ್ ಡೈರೆಕ್ಟರ್ ತರುಣ್ ಸರ್. ಅಮೃತ, ಎಸ್ ಸರ್. ನೀವು ಸಾಂಗ್ ಎರಡು ಬ್ಯೂಟಿಫುಲ್ ಆಗಿತ್ತು. ಥ್ಯಾಂಕ್ ಯು ಸರ್. ಇದನ್ನ ಹಂಗೆ ತಗೊಂಡೋಗಿ ಯಾವ್ದಾದ್ರು ಫಿಲಮ್ ಅಲ್ಲಿ ಹಾಕಿದ್ರು ಅದು ಪಕ್ಕಾ ಮ್ಯಾಚ್ ಆಗುತ್ತೆ. ಒಂದು ಹೈ ಬಜೆಟ್ ಸಿನಿಮಾ ಅಂತಾನೆ ಅನ್ಸುತ್ತೆ, ಅಷ್ಟು ಚೆನ್ನಾಗಿದೆ ಈ ಸಾಂಗ್. ಥ್ಯಾಂಕ್ ಯು ಸರ್. ಅರುಣ್, ಕರೆಕ್ಟ್ ಪ್ಲಾನಿಂಗ್ ಇತ್ತು, ಕರೆಕ್ಟ್ ಎಕ್ಸಿಕ್ಯೂಷನ್ ಆಯ್ತು ಅಂತಂದ್ರೆ ಒಂದು ದಿವಸದಲ್ಲಿ ಈ ತರದೊಂದು ಔಟ್ಪುಟ್ ಖಂಡಿತವಾಗ್ಲೂ ಕೊಡ್ಬೋದು. ಎಸ್. ಸೋ ಬ್ಯೂಟಿಫುಲಿ ಶಾರ್ಟ್. ನಿಮ್ ಕ್ಯಾಮ್ರಾಮನ್ ಕೂಡ ಅಷ್ಟೇ ಚೆನ್ನಾಗಿ ಎಲ್ಲ ತಕ್ಕೊಟ್ಟಿದ್ದಾರೆ ಶಾರ್ಟ್ಸ್ ವೈಸ್ ಅಲ್ಲೂ. ಅಂಡ್ ಚೆನ್ನಾಗಿ ಪ್ಲಾನ್ ಮಾಡ್ಕೊಂಡಿದ್ಯಾ. ಅದು ಅಷ್ಟು ವೇರಿಯೇಷನ್ಸ್ಗಳು, ಅಷ್ಟು ಅದಕ್ಕೆಲ್ಲ ಡೀಟೇಲಿಂಗ್, ಒಂದು ಚಿಕ್ಕ ಚಿಕ್ಕದು ಒಂದೊಂದಕ್ಕೆ ಒಂದೊಂದು ಪ್ರಾಪ್ಸ್ಗಳು ಬಂದಿದ್ದಾಗಿರ್ಬೋದು. ಆ ಸಾಂಗ್ ಓವರ್ ಆಲ್ ಒಂದು ಮೂಡ್ ಕೇಳುತ್ತೆ ಯಾವಾಗ್ಲೂ, ಒಂದು ಪ್ಲೆಸೆಂಟ್ ಫೀಲ್ ಆಗಬೇಕು ಅಂತ. ಸೊ ಇಡೀ ಸಾಂಗ್ ಆ ಫೀಲ್ ಬರ್ತಾ ಹೋಯ್ತು. ಅಂಡ್ ಈ ಹುಡುಗಿ ತುಂಬಾ ಮುದ್ದಾಗಿ ಕಾಣಿಸ್ತಾ ಇದೆ. ನೀವು ತೋರಿಸಿರೋ ಶಾರ್ಟ್ಸ್ ಒಂಥರ ಆಡ್ ಫಿಲ್ಮ್ಸ್ ಎಲ್ಲ ನೋಡ್ತೀವಿ ಗೊತ್ತಾ. ಈಗ ಯಾವ್ದೋ ಒಂದು ಮ್ಯಾಂಗೋದು ಒಂದು ಡ್ರಿಂಕ್ ಬರ್ತಾ ಇದೆ, ಈ ತರದ್ ಏನೋ ಒಂದು ಬಂದಾಗ ಈ ಹಿಂದಿ ಆಕ್ಟ್ರೆಸ್ ಗಳು ನೋಡ್ತೀವಲ್ಲ, ಸೇಮ್ ಆ ತರದ್ದು ಫೀಲ್ ಆಗುವಂತ ಶಾರ್ಟ್ಸ್ ಇದೆ. ಅಂಡ್ ಅಷ್ಟು ಬ್ಯೂಟಿಫುಲ್ ಆಗಿ ಕಾಣಿಸ್ತೀರಾ ಅಮೃತ. ಯು ಆಲ್ಸೋ ಡನ್ ಅ ಗ್ರೇಟ್ ಜಾಬ್. ಥ್ಯಾಂಕ್ ಯು ಸರ್. ಅಂಡ್ ಯು ಲುಕಿಂಗ್ ವೆರಿ ಬ್ಯೂಟಿಫುಲ್ ಅಮೃತ ಆನ್ ಸ್ಕ್ರೀನ್. ನಾನು ಹೇಳಿದ್ದೀನಿ ಮುಂಚೆನು ನೀವು ತುಂಬಾ ಫೋಟೋಜೆನಿಕ್ ಇದ್ದೀರಾ ಅಂತ ಅಂದ್ಬಿಟ್ಟು. ವಿತ್ ಪ್ರಾಪರ್ ಲೈಟಿಂಗ್, ಪ್ರಾಪರ್ ಮೇಕಪ್ ಅಂಡ್ ಎವ್ರಿಥಿಂಗ್, ದಿಸ್ ಇಸ್ ದ ರಿಸಲ್ಟ್. ನೀವು ಪರ್ಫಾರ್ಮೆನ್ಸು ಇನ್ನೊಂದು ಇದ್ರ ಮೇಲೆಲ್ಲ ಸ್ವಲ್ಪ ಗಮನ ಕೊಟ್ರೆ ಐ ಥಿಂಕ್ ಯು ಶುಡ್ ಬಿ ರೆಡಿ ಫಾರ್ ಸಿನಿಮಾ ಅಂತ. ಥ್ಯಾಂಕ್ ಯು ಸರ್. ಗುಡ್ ಲಕ್. ಮೀನ್ಸ್ ಅ ಲಾಟ್. ಸಖತ್ತಾಗಿ ಮಾಡಿದೆ ಮನೆ, ಚೆನ್ನಾಗಿದೆ. ಕ್ಯಾಮ್ರಾಮನ್ಗೂ ಅಷ್ಟೇ ಕ್ರೆಡಿಟ್, ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಕ್ಯಾಮ್ರಾಮನ್. ವಂಡರ್ಫುಲ್ ಕಾಂಪ್ಲಿಮೆಂಟ್ ಸಿಕ್ತು. ಯು ವಿಲ್ ಬಿ ರೆಡಿ ಫಾರ್ ಸಿನಿಮಾ, ಯು ಆರ್ ರೆಡಿ ಫಾರ್ ಸಿನಿಮಾ ಅಂತ ಹೇಳ್ತಾ ಇದ್ದಾರೆ ನಮ್ಮ ಡೈರೆಕ್ಟರ್ ತರುಣ್ ಸರ್ ಅವರು. ಥ್ಯಾಂಕ್ ಯು ಸೋ ಮಚ್ ಸರ್. ಅಂಡ್ ನಮ್ಮ ಕ್ಯಾಮ್ರಾಮ್ಯಾನ್ ದತ್ತು ಅವರೇ ಈ ಸಾಂಗ್ ನ ಶೂಟ್ ಮಾಡಿರೋದು. ವೆರಿ ನೈಸ್. ಥ್ಯಾಂಕ್ ಯು ದತ್ತು. ವಿಷುಲಿ ದ ಸಾಂಗ್ ವಾಸ್ ಟೂ ಬ್ಯೂಟಿಫುಲ್. ನಿಜವಾಗ್ಲೂ ನೋಡಕ್ಕೆ ಎಷ್ಟು ಚೆನ್ನಾಗಿತ್ತು. ಆ್ಯಂಡ್ ನೀವು ಕೂಡ ಅಷ್ಟೇ ಕಾಂಪ್ಲಿಮೆಂಟ್ ಮಾಡ್ತಾ ಇದ್ರಿ. ಆ ಲಿರಿಕ್ಸ್ ಹಾಡೋದಾಗಿರ್ಬೋದು, ಎವ್ರಿವೇರ್ ಯು ಆರ್ ಜಸ್ಟ್ ಫೀಲಿಂಗ್ ದ ಸಾಂಗ್. ತುಂಬಾ ಚೆನ್ನಾಗಿತ್ತು. ನನಗೆ ಅರುಣ್ ಮಾಸ್ಟರ್, ಐ ಲೈಕ್ ಹೌ 2 shades ಆಫ್ ಆ ಒಂದು ವೈಟ್ ಅಲ್ಲಿ ಆ ಏಂಜಲಿಕ್ ಕ್ಯೂಟ್ ಲುಕ್, ಅದರಲ್ಲೇ ಒಂದ್ ಸ್ವಲ್ಪ ಡಾರ್ಕ್ ಔಟ್ಫಿಟ್ ಅಲ್ಲಿ ಆ ಒಂದು ಲುಕ್, ಆ ಕಣ್ಣಲ್ಲೇ ಮಾತಾಡೋದು, ಆ 2 ಶೇಡ್ ತುಂಬಾನೇ ಚೆನ್ನಾಗಿ ಕಾಣಿಸ್ತಾ ಇತ್ತು. ಯೋರ್ ಫೇಸ್, ಯೋರ್ ಐಸ್, ದೇ ವರ್ ಸ್ಪೀಕಿಂಗ್ ಫ್ರಮ್ ಹಾರ್ಟ್. ಸೊ ತುಂಬಾ ಚೆನ್ನಾಗಿತ್ತು. ಅಂಡ್ ವೆರಿ ವೆಲ್ ಡನ್ ಮಾಸ್ಟರ್, ವೆರಿ ವೆಲ್ ಡನ್. ಬ್ಯೂಟಿಫುಲ್ ಆಗಿತ್ತು. ಥ್ಯಾಂಕ್ ಯು ನಿಶ್ವಿಕಾ. ಪ್ರೇಮಾ ಮ್ಯಾಮ್, ನಿನ್ನ ಸಾಂಗ್ ನೋಡ್ಬಿಟ್ಟು ತುಂಬ ಶಾಕ್ ಆದೆ. ಐ ಲೈಕ್ ದಟ್ ರೊಮ್ಯಾಂಟಿಕ್ ಸೆಕ್ಸಿ ಲುಕ್ಸ್ ಅಂಡ್ ಆಲ್. ಇಟ್ ವಾಸ್ ರಿಯಲಿ ಫ್ಯಾಂಟಾಸ್ಟಿಕ್. ತುಂಬ ಚೆನ್ನಾಗಿ ಮಾಡಿದೆ. ಕೊರಿಯೋಗ್ರಾಫರ್ಗೆ ಥ್ಯಾಂಕ್ಸ್ ಹೇಳ್ತೀನಿ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಓವರ್ ಆಲ್ ಇಟ್ಸ್ ಟೂ ಗುಡ್ ಆ್ಯಂಡ್ ಯು ಆರ್ ಲುಕಿಂಗ್ ಗಾರ್ಜಿಯಸ್. ಥ್ಯಾಂಕ್ ಯು. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು. ಈಗ ನಮ್ಮೆಲ್ಲರ ಪ್ರೀತಿಯ ಆಪ್ತ ಮಿತ್ರ ರಮೇಶ್ ಅರವಿಂದ್ ಸರ್. Can you see that performance? So wow. ಥ್ಯಾಂಕ್ ಯು. ವಾವ್ ಅಮೃತ. ಅಂದ್ರೆ ಒಂದು ಸಾಂಗ್ ಏನ್ ಬೇಕು, ಫಸ್ಟ್ ಆಫ್ ಆಲ್ ಟ್ಯೂನೇ ಚೆನ್ನಾಗಿರ್ಬೇಕು. ಟ್ಯೂನ್ ಸೂಪರ್ ಆಗಿರ್ಬೇಕು, ಕ್ಯಾಚಿ ಆಗಿರ್ಬೇಕು. ಅದು ಆಲ್ರೆಡಿ ಇದೆ. ಅದಾದ್ಮೇಲೆ ಕೊರಿಯೋಗ್ರಾಫರ್ ಒಂದ್ ಕಡೆ, ಅಂಡ್ ನೀಡ್ಸ್ ದೋಸ್ ಇಂಟ್ರೆಸ್ಟಿಂಗ್ ಫೇಸಸ್, ಕ್ಯಾಮ್ರಾ ವರ್ಕು ಎಲ್ಲ ಸೇರಿ ಒಂದು ಸೂಪರ್ ಹಿಟ್ ಸಾಂಗ್ ಆಗುತ್ತೆ. ಅದು ಎಲ್ಲವೂ ಇತ್ತು ಇದರಲ್ಲಿ. ಈ ಏನ್ ಚೆನ್ನಾಗಿ ಮಾಡಿದ್ರಪ್ಪ. ಐ ಮೀನ್ ಒನ್ ಡೇ ಹಾಫ್ ಡೇಲಿ ಈ ತರ ಎಲ್ಲ ಮಾಡಕ್ಕಾಗುತ್ತೆ ಅಂದ್ರೆ ಸೋ ಬ್ಯೂಟಿಫುಲ್. ಯಾ ಅಮೃತ, ಯು ಆರ್ ಫ್ಯಾಂಟಾಸ್ಟಿಕ್. ಥ್ಯಾಂಕ್ ಯು ಸರ್. ತರುಣ್ ಹೇಳಿದ್ ಕರೆಕ್ಟ್. ವೆಲ್ಕಮ್ ಟು ಸಿನಿಮಾ. ಥ್ಯಾಂಕ್ ಯು ಸರ್. ಮೀನ್ಸ್ ಅ ಲಾಟ್. ಅಮೃತ, ವೆಲ್ಕಮ್ ಟು ಸಿನಿಮಾ ಅಂತೆಲ್ಲ ಹೇಳ್ತಾ ಇದ್ದಾರೆ. ಹೌ ಆರ್ ಯು ಫೀಲಿಂಗ್ ಅಮೃತ? I am just speechless right now because I didn't expect this kind of video. Thanks for Arun Master. ಅಮೃತ ಅವರು ನಟಿಸಿದಂತಹ ಆಲೋಚನೆ ಆರಾಧನೆ ಹಾಡಿನ ಈ ಒಂದು ಆಕ್ಟಿಂಗ್ಗೆ ತರುಣ್ ಅವರೇ ಸ್ಟಾರ್ ರೇಟಿಂಗ್ಸ್ ನೋಡೋಣ. ಅರುಣ್ ಸ್ಟೇಜ್ ಮೇಲೆ ಬಾ. ಅಲ್ಲ ಏನಾಗಿದೆ, ನಮ್ಮ ಮನೆ ಬರ ಏನು ಅಂತ ಗೊತ್ತಾ, ಅವ್ರಿಗೂ ಗೊತ್ತಾಗಬೇಕಲ್ಲ. ಮತ್ತೆ ಯಾಕಂದ್ರೆ ಈ ಸಾಂಗ್ ಅಮೃತ ಎಷ್ಟು ಕಾಂಟ್ರಿಬ್ಯೂಷನ್ ಇದೆಯೋ, ಅರುಣ್ ಅಂಡ್ ಟೆಕ್ನಿಷಿಯನ್ಸ್ ಕೂಡ ಅಷ್ಟೇ ಕಾಂಟ್ರಿಬ್ಯೂಷನ್ ಇದೆ. ಸೊ ದಿಸ್ ಇಸ್ ಅ ಬ್ಲಾಕ್ ಬಸ್ಟರ್ ಪರ್ಫಾರ್ಮೆನ್ಸ್. ಅರುಣ್ ಮಾಸ್ಟರ್ ಕೊರಿಯೋಗ್ರಫಿ ಮಾಡಿದಂತ, ಅಮೃತ ಅಭಿನಯಿಸಿದಂತ ಆಲೋಚನೆ ಹಾಡಿಗೆ ಸಿಕ್ಕಿದೆ ಬ್ಲಾಕ್ ಬಸ್ಟರ್. ಅಮೃತ, ಇದೇನಮೃತ ಫಸ್ಟ್ ಸಿನಿಮಾನೇ ಬ್ಲಾಕ್ ಬಸ್ಟರ್ ಆಗದ ತರ ಇತ್ತು. ಇದೊಂಥರ ಫಸ್ಟ್ ಸಾಂಗ್ ನಿಮ್ದು. ನನ್ ನಮ್ಮಕ್ಕೆ ಆಗ್ತಾ ಇಲ್ಲ ಇವಾಗ ಏನಾಗ್ತದೆ ಅಂತ. ಐ ಆಮ್ ಲೈಕ್ ಬ್ಲಾಂಕ್. ನೆವರ್ ಎಕ್ಸ್ಪೆಕ್ಟೆಡ್ ಫಾರ್ ದಿಸ್ ಮೊಮೆಂಟ್ ಇನ್ ಮೈ ಲೈಫ್. ಟುಡೇ ಇಸ್ ಸಮಥಿಂಗ್ ಡಿಫರೆಂಟ್.
Thank you so much. It means a lot. Thank you, Zee, for giving this opportunity. Sir, thank you so much, sir. Thank you so much. ಸೊ ನಾನು ಇದುವರೆಗೂ ನಾನು ಏನೇ ಮಾಡಿದ್ರು ಫಸ್ಟ್ ಐ ಸ್ಟಾರ್ಟೆಡ್ ಆಸ್ ಮಾಡಲಿಂಗ್ ದೆನ್ ಐ ಕೇಮ್ ಇನ್ ಟು ಇಂಡಸ್ಟ್ರಿ ಆಸ್ ಜೂನಿಯರ್ ಆರ್ಟಿಸ್ಟ್, ಸೈಡ್ ಆರ್ಟಿಸ್ಟ್, ಅದು ಇದು ಅಂತ ಮಾಡ್ಕೊಂಡು ಬಂದೆ. ಚೆನ್ನಾಗಿ ಬರುತ್ತೆ, ಎಡಿಟಿಂಗ್ ಎಲ್ಲ ಆಗುತ್ತೆ. ಇನ್ನೇನು ರಿಲೀಸ್ ಮಾಡಬೇಕು ಅಂದಾಗ ದಿಲ್ ಬ್ಯಾಕ್ ಆಫ್. ಆ್ಯಂಡ್ ವೆನ್ ಐ ಆಸ್ ದೆಮ್ ದಿಲ್ ಟೆಲ್ ಇಲ್ಲ ಮೇಡಮ್ ಅದು ಇದು ಅಂತ ದಿಲ್ ಟೆಲ್ ದ ರೀಸನ್ಸ್. ಅದಾದಮೇಲೆ ನೆವರ್ ಕೇಮ್ ಟು ದ ಮಾರ್ಕ್ ವಿಚ್ ಐ ಆಲ್ವೇಸ್ ಯೂಸ್ ಟು ಡ್ರೀಮ್. ಸೊ ಇದಕ್ಕೂ ಅಷ್ಟೇ ಮಹಾನಟಿ ವೆನ್ ಐ ಗೇವ್ ದ ಆಡಿಷನ್ಸ್ ಐ ಡಿಂಟ್ ಎಕ್ಸ್ಪೆಕ್ಟ್ ಐ ವುಡ್ ಕಮ್ ಟಿಲ್ ಯು. ಸೊ ನಂದ್ರಲ್ಲಿ ಏನೋ ಇದೆ ಅಂದಿದ್ದಕ್ಕೆ ತಾನೇ ನಾನು ಇಲ್ಲಿರೋದು ಅಂತ ಐ ಫೆಲ್ಟ್ ಡೇ. ಸೊ ಐ ಆಮ್ ರಿಯಲಿ ಥ್ಯಾಂಕ್ಫುಲ್. ಅಮೃತ, ಒಂದು ಒಳ್ಳೆ ಪ್ರತಿಭೆಗೆ ವೇದಿಕೆ ಸಿಕ್ಕೇ ಸಿಗುತ್ತೆ ಅನ್ನೋದಕ್ಕೆ ನೀವು ಮಹಾನಟಿ ವೇದಿಕೆಯಲ್ಲಿರೋದೇ ಸಾಕ್ಷಿ. ಒಬ್ಬ ಒಳ್ಳೆ ಪ್ರತಿಭೆಗೆ ಗೆಲುವು ಸಿಕ್ಕೇ ಸಿಗುತ್ತೆ ಅನ್ನೋದಕ್ಕೆ ಇವತ್ತು ಅವರೆಲ್ಲರೂ ನಿಮ್ಗೆ ಬ್ಲಾಕ್ ಬಸ್ಟರ್ ಕೊಟ್ರಲ್ಲ, ಅದೇ ಸಾಕ್ಷಿ. ಓಕೆನಾ? ಇನ್ ಮುಂದೆ ಮುನ್ನುಗ್ತಾ ಇರ್ಬೇಕು ನೀವು. ಹೇಳಿದ್ರಲ್ಲ ವೆಲ್ಕಮ್ ಟು ಸಿನಿಮಾಸ್ ಅಂತ ಹೇಳಿ, ಕಂಗ್ರಾಚುಲೇಷನ್. ಅಂಡ್ ಇದು ಸಾಧ್ಯ ಆಗಿದ್ದು ನಮ್ಮ ಅರುಣ್ ಮಾಸ್ಟರ್ ಅವರ ಕೊರಿಯೋಗ್ರಫಿಯಿಂದ. ಮಾಸ್ಟರ್, ಥ್ಯಾಂಕ್ ಯು ಸೋ ಮಚ್ ಮಾಸ್ಟರ್, ಥ್ಯಾಂಕ್ ಯು. ಈಗ ನಿನ್ನ ಕಣ್ಣೀರು ಒರೆಸಾದ್ಮೇಲೆ ನನ್ನ ಕಣ್ಣುಗಳು ಈ ಲೆಟರ್ ಮೇಲೇನೇ ಇದೆ. ಅದು ಏನಿದೆ, ನೀನು ಓದ್ತ್ಯಾ? ಇಲ್ಲ ಬೇಡ, ಕಂಡೋರ್ ಪತ್ರ ಓದುವಂತ ಸುಖ. ಪತ್ರ ಬರ್ತಿದ್ ನಾನು ಗೊತ್ತಾಯ್ತು, ಈ ಹ್ಯಾಂಡ್ ರೈಟಿಂಗ್ ನೋಡಿದಾಗ್ಲೇ ನನಗೆ ಗೊತ್ತಾಯ್ತು. ಈ ಪತ್ರದಲ್ಲಿ ಏನಿದೆ ಅನ್ನೋದನ್ನ ನಾನು ಅಷ್ಟೇ ಫೀಲ್ ಮಾಡ್ಕೊಂಡು ಹೇಳ್ತೀನಿ. ಓ ನನ್ನ ತರುಣ. ಜನರಲ್ ತರುಣ ಅಂತಂದ್ರೆ ಒಂದು ಹುಡುಗ ಅಂತ. ಓ ನನ್ನ ಯೆಲ್ಲೋ ಜಾಕೆಟ್ ತರುಣ. ಓ ನನ್ನ ಯೆಲ್ಲೋ ಜಾಕೆಟ್ ತರುಣ, ನೀನಿಲ್ಲದ ಈ ಜೀವನ ಬಲು ಧಾರಣ. ನಿನಗಾಗಿ ನಡೆಸುತ್ತಿದೆ ನನ್ನ ಹೃದಯ ಒಲವಿನ ಹಗರಣ. ಏನಮ್ಮ ಇದು, ಏಕೆ ನೆನಪಾಗುತ್ತಿಲ್ಲ ನಮ್ಮಿಬ್ಬರ ಈ ಪ್ರೇಮ ಪ್ರಕರಣ? ಕ್ಷಮೆ ಇರಲಿ ತಪ್ಪಾಗಿದ್ದರೆ ನನ್ನೀ ವ್ಯಾಕರಣ. ತಪ್ಪಿದ್ದರೂ ಅಡ್ಜಸ್ಟ್ ಮಾಡ್ಕೋ ಓ ಮುದ್ದು ತರುಣ. ಇಂತಿ ನಿನ್ನ ಪ್ರೀತಿಯ ತರುಣಿ ಟೀ ಲವ್ಸ್ ಟೀ. ತರುಣ, ಸಾರಿ ಎಲ್ಲೋ ಜಾಕೆಟ್ ಹಾಕೊಂಡಿರೋ ತರುಣ. ಎಲ್ಲೋ ಜಾಕೆಟ್ ಹಾಕೊಂಡಿರೋ ತರುಣ ಅದು ಇಲ್ಲಿ ಅಂತ ಅಲ್ಲ, ಅದು ನೀವು ಅರ್ಥ ಮಾಡ್ಕೊಂತ ಇಲ್ಲ. ಅಲ್ಲ ಇಲ್ಲಿ ನೋಡಿ, ಓ ನನ್ನ ಇಲ್ಲೇ ಎಲ್ಲೋ ಜಾಕೆಟ್ ಹಾಕೊಂಡಿರೋ ತರುಣ. ಕರೆಕ್ಟ್, ಅದೇನೆ, ಇಲ್ಲೇ ಎಲ್ಲೋ ಜಾಕೆಟ್ ಹಾಕೊಂಡಿರೋ ತರುಣ ಅಂತಾನೆ ಅದು. ಯಾಕೆ ನಿನ್ಗೆ ಈ ಪತ್ರ ಬರಿಬೇಕಂತ ಅನ್ಸ್ತು ಅಮೃತ? ಇದ್ರ ಜೊತೆಗೆ ಇನ್ನೊಂದು ಬರ್ತಿದ್ದೆ, ಇಡೀ ರಾತ್ರಿ ಕುತ್ಕೊಂಡು ಬರ್ತಿದ್ದೀನಿ. ಎಲ್ಲಿದೆ ಅದು? ಮೊಬೈಲ್ ಅಲ್ಲಿ ಇದೆಯಾ? ದಯವಿಟ್ಟು ತಗೊಂಬ. ಇಡೀ ರಾತ್ರಿ ಅವಳು ಬರ್ತಿದ್ದಾಳೆ ಅಂದ್ರೆ ಎಲ್ಲೋ ಜಾಕೆಟ್ ಹಾಕೊಂಡಿರೋ ತರುಣ್ ಫೋಟೋ. ಅಯ್ಯೋ ಬೇಬಿ, ಲಾಕ್ ಆಗೋಯ್ತು. TAR. ಓ, ಟೀನೇ ನಿನ್ ಪಾಸ್ವರ್ಡ್. ಇದು ಅವಳು ರಾತ್ರಿ ಬರ್ದಿರೋದು. ಕಂಡೆ ನಿನ್ನ ಮುದ್ದು ಕೆನ್ನೆ ಗುಳಿಯ, ಆಮೇಲೆ ತಗೊಂಡೆ ನಾನು 2 ಗುಳಿಗೆಯ. ಮುಗುಳ್ನಗೆ ಹೀಗೆ ಮುಚ್ಚಿಡಬೇಡ ಕಣೋ, ಬಾರೋ ಬಾರೋ ಸೇರೋ ನಿನ್ನ ತರುಣಿಯ. ಆಕ್ಟಿಂಗ್ ನಂದು ಲಕಲಕ, ನೀನೇ ನನ್ನ ಪ್ರಿಯಸಕ. ಕಾಮೆಂಟ್ಸಿಗಿಂತ ಸೊಗಸು ನಿನ್ನ ವಿನಯ, ಪ್ಲೀಸ್ ಒಪ್ಪಿಕೋ ನೀನು ನನ್ನ ಪ್ರೀತಿಯ. ಸೊಪ್ಪಿಗೆ ಕಾಮೆಂಟ್ಸಿಗಿಂತ ಸೊಗಸು ನಿನ್ನ ವಿನಯ, ಪ್ಲೀಸ್ ಒಪ್ಪಿಕೋ ನೀನು ನನ್ನ ಪ್ರೀತಿಯ. ಹೀರೋ ನನಗೆ ನೀನು. ಹೋಗ್ಲಿ ಸರ್, ಒಂದ್ ಸ್ಟೆಪ್ ಹಾಕ್ಬಿಡಿ ಸರ್. ಇಷ್ಟೆಲ್ಲ ಹೇಳಾದ್ಮೇಲೆ ಇದೇಂಗೆ ವಾಟ್ ಇಸ್ ದಿಸ್? ಕಮ್ ಆನ್ ಗೈಸ್, ಕಮ್ ಆನ್.
ಕೂಡ ಹೋಗಿ ಅಲ್ಲಿ ವಿಸಿಟ್ ಮಾಡಿ. ವೈಟ್ ಗೋಲ್ಡ್ ಅವರ ವತಿಯಿಂದ ಮಹಾನಟಿಯ ವಿಜೇತರಿಗೆ ಸಿಗ್ತಾ ಇದೆ ಚಿನ್ನದ ಕಿರೀಟ. ಚಿನ್ನದ ಬೆಲೆ ಈಗ ಮುಗಿಲು ಮುಟ್ಟಿದ್ದು, ನಿಮ್ಮ ಚಿನ್ನವನ್ನ ಮಾರಲು ಇದೇ ಒಳ್ಳೆಯ ಅವಕಾಶ. ಹಿಂದೆ ನಿಮ್ಮ ಚಿನ್ನವನ್ನು ಗೌರವದಿಂದ ಮಾರಾಟ ಮಾಡಿ ನಿಮ್ಮ ಬ್ಯಾಂಕ್ ಖಾತೆಗೆ 30 ನಿಮಿಷಗಳಲ್ಲಿ ಹಣವನ್ನ ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ whitegold.money ಸಂಪರ್ಕಿಸಿ. ಲೆಟ್ಸ್ ವೆಲ್ಕಮ್ ಆನ್ ಸ್ಟೇಜ್ ಅಜ್ಜಿಯ ಪ್ರೀತಿಯ ಮೊಮ್ಮಗಳು ಬೆಂಗಳೂರಿನ ಚಂದನಾ ಗೌಡ. ಇಟ್ಸ್ ಮ್ಯಾಜಿಕಲ್. ಇವತ್ತಿನ ರೂಪಕ್ಕೆ ತಂದಂತ ನಮ್ಮ ಸಂತು ಮಾಸ್ಟರ್ಗೆ ಒಂದು ಹ್ಯಾಟ್ಸ್ ಆಫ್ ಮಾಸ್ಟರ್. ಪ್ಲೀಸ್ ನೀವು ಸ್ಟೇಜ್ ಮೇಲೆ ಬನ್ನಿ ಮಾಸ್ಟರ್, ಪ್ಲೀಸ್ ಬನ್ನಿ. ನನ್ನ ಪ್ರಕಾರ ಮಹಾನಟಿಲಿ ಕ್ಲಾಸಿಕ್ ಹೀರೋಯಿನ್ ಅಂತ ಅಂದ್ರೆ ಅದು ನಮ್ಮ ಚಂದನ ಅಪ್ಪ. ಏನ್ ಆ
ಕಣ್ಣುಗಳು ಮಾಸ್ಟರ್ಗೆ ಗೊತ್ತಾಯ್ತು ಈ ನಟಿ ಕಣ್ಣುಗಳು ಅಷ್ಟು ಮಾತಾಡುತ್ತೆ ಅನ್ನೋದನ್ನ ಅಷ್ಟು ಸೂಕ್ಷ್ಮವಾಗಿ ಆ ಕಣ್ಣುಗಳ ಮೂಲಕ ಆಕೆ ಅದ್ ಎಷ್ಟು ಮಾತಾಡ್ತಿದ್ರು ಅಂದ್ರೆ ಅದಕ್ಕೆ ತಕ್ಕಂಗೆ SP ಬಾಲಸುಬ್ರಹ್ಮಣ್ಯಂ ಸರ್, ಜಾನಕಿ ಅಮ್ಮ ಧ್ವನಿ, ಮೈ ಗಾಡ್ ವಾಟ್ ಅ ಸಾಂಗ್. ಚಂದನ, ನಾನು ಈ ಹಾಡಿಂದ ನಿಮ್ಮ ದೊಡ್ಡ ಅಭಿಮಾನಿ ಅದೇ. ನಗುವ ನಯನ ಈ ಚಂದನ. ಬ್ಲಾಕ್ ಬಸ್ಟರ್ ಡೈರೆಕ್ಟರ್ ತರುಣ್. ಈಗೆಲ್ಲ ಅವ್ರ ಪರವಾಗಿ ಇವ್ರ ಪರವಾಗಿ ಅಂತೆಲ್ಲ ಕೊಟ್ರಲ್ಲ, ನನ್ನ ಪರವಾಗಿ ನಾನೇ ಕೊಡ್ತೀನಿ ಪ್ಲೀಸ್. ಆದ್ರೆ ಒಂದು ಚಿಕ್ಕ ಟ್ವಿಸ್ಟ್ ಇದೆ, ಬಂದಿರಿ. ಇದು ನೋಡಿದ್ರೆ ಸಾಂಗು ಬರೇ ಮಾಂಟಾಜಸ್, ಏನು ಡ್ಯಾನ್ಸ್ ಇಲ್ಲ ಇನ್ನೊಂದೇ ಅಂತ ಅನ್ಸುತ್ತೆ. ಇದು ಶೂಟ್ ಮಾಡೋದು ದಿ ಮೋಸ್ಟ್ ಟಫೆಸ್ಟ್. ಡ್ಯಾನ್ಸ್ ಗೀನ್ಸ್ ಅಂತಂದ್ರೆ ಕೊರಿಯೋಗ್ರಾಫರ್ಸ್ ಹಿಂಗ್ ಮಾಡ್ಬಿಡ್ತಾರೆ, ಸಾಂಗ್ ಡ್ಯಾನ್ಸ್ ಅಂತಂದ್ರೆ. ಮಾಂಟಾಜಸ್ ಅಂತಂದ್ರೆ ಸಖತ್ ಕಷ್ಟ. ಅದರಲ್ಲೂ ಈ ಸಾಂಗ್ ಹೆಂಗಿದೆ ಅಂತಂದ್ರೆ ಪ್ರತಿ ಒಂದು ಫ್ರೇಮು ಐಕಾನಿಕ್ ಫ್ರೇಮ್ಸ್. ಇದು ಅವ್ನು ಪ್ಯಾನ್ ಮಾಡಿದ ಶಾರ್ಟ್ಸ್ ಆಗಿರಲಿ ಎಲ್ಲಾನು, ಅಥವಾ ಪ್ರಜಾವಾಣಿ ಡೆಕ್ಕನ್ ಹೆರಾಲ್ಡ್ ಮುಂದೆ ನಿಂತಿದ್ದಾಗಲಿ, ಇದೆಲ್ಲ ಐಕಾನಿಕ್ ಶಾರ್ಟ್ಸ್. ನಾನೇ ನನ್ನ ಫಸ್ಟ್ ಪಿಕ್ಚರ್ ಚೌಕ ಮಾಡ್ಬೇಕಾದ್ರೆ ಸೇಮ್ ಸಿಚುವೇಶನ್, ಸೇಮ್ ಒಂದು ಸಾಂಗ್. ಸೊ ಆಂಡಿ ಮತ್ತೆ ಪ್ರೇಮ್ ಅವ್ರದ್ದು 80s ಲವ್ ಸ್ಟೋರಿ ಇರುತ್ತೆ. ಸೊ ಒಂದು BGM ಪೂರ್ತಿ ನಾನು ಸೇಮ್ ಶೂಟ್ ಮಾಡಿದ್ದೆ. ಇವತ್ತಿಗೆ ಆ ಲೊಕೇಶನ್ಗಳಲ್ಲಿ ಶೂಟ್ ಮಾಡೋದು ಇಂಪಾಸಿಬಲ್. ಇವ್ರು ಮೋಸ್ಟ್ಲಿ ಅರ್ಲಿ ಮಾರ್ನಿಂಗ್ ಹೋಗಿದ್ದಾರಲ್ಲಿ ಶೂಟ್ ಮಾಡೋದಕ್ಕೆ. ಆ ಫ್ರೇಮಿಂಗ್ಸು ಇದು ಹೊಸದು ಅಂತ ಕಾಣಿಸ್ಬಾರ್ದು, ಮಾಡರ್ನ್ ಅಂತ ಅನಿಸ್ಬಾರ್ದು, ಆದ್ರೂ ಕೂಡ ಅಲ್ಲಿ ಶೂಟ್ ಮಾಡಬೇಕು ಅಂತ ಮಾಡಿದಾರಲ್ಲ. ಬ್ಯೂಟಿಫುಲ್ ಇಸ್ ಶಾಟ್. And ಚಂದನ್, ಅಮೇಝಿಂಗ್ ಯುವರ್ ಲುಕಿಂಗ್. ಚಂದನ್, ಅಮೇಝಿಂಗ್ ಯುವರ್ ಲುಕಿಂಗ್. ಅಲ್ಲಿ ನಾವು ಫ್ರೇಮ್ ಅಲ್ಲಿ ನೋಡ್ತಾ ಇದ್ರೆ ಅಲ್ಲಿ ಮಾನಿಟರ್ ನಲ್ಲಿ ಅಷ್ಟು ಚೆನ್ನಾಗಿ ನಿಮ್ ಕಣ್ಗಳನ್ನ ಯೂಸ್ ಮಾಡ್ಕೊಂಡಿದ್ದಾನೆ. ಅಂಡ್ ಬಾಡಿ ಲ್ಯಾಂಗ್ವೇಜ್ ವೈಸ್ ಪಕ್ಕದಲ್ಲಿರೋ ಹುಡುಗ ಇದೆಲ್ಲ ನೋಡಿದ್ರೆ ನಿಮ್ಮನ್ನೇನೋ ಒಂದು ಕ್ಯಾಂಡಿಡೇಟ್ ಕ್ಯಾಪ್ಚರ್ ಮಾಡಿದ್ದಾರೆ, ಶೂಟಿಂಗ್ ಮಾಡ್ತೀರ ಅಂತ ಅನಿಸ್ತಾ ಇಲ್ಲ. ನೀವಿಬ್ರು ಲವರ್ಸ್ ಅಲ್ಲಿ ಓಡಾಡ್ತಾ ಇದ್ದಾರೆ, ಒಂದು ಕ್ಯಾಂಡಿಡೇಟ್ ಕ್ಯಾಪ್ಚರ್ ಮಾಡಿದ್ದಾರೆ ಅಂತ ಅನ್ಸುತ್ತೆ. ಕನ್ನಡದಲ್ಲಿ ಐ ಥಿಂಕ್ ಸೊ ಫಸ್ಟ್ ಟೈಮ್ ವಿತೌಟ್ ಲಿಪ್ ಒಂದು ಸಾಂಗ್ ಬಂದಿದ್ದು ಅಲ್ವಾ ಸರ್? ಅವಾಗ ಮಣಿರತ್ನಂ ಸರ್ ಫಸ್ಟ್ ಟೈಮ್ ವಿತೌಟ್ ಲಿಪ್ ಬರೇ ಮಾಂಟಾಜಸ್ ಅಲ್ಲಿ ಒಂದು ಸಾಂಗ್ ನ ಹೇಳಿದ್ದು. ಸೊ ಅದಕ್ಕಷ್ಟು ಐಕಾನಿಕ್ ಆಗಿತ್ತು. ವೆರಿ ಬ್ಯೂಟಿಫುಲ್ ಇಡ. ಆ ಹುಡುಗನು ಅಷ್ಟು ಅದ್ಭುತವಾಗಿ ಮಾಡಿದ್ದಾನೆ. ಆ ಹುಡುಗನು. ಸೊ ಹೂವರ್ ಇಸ್ ಬಿಗ್ ರೌಂಡ್ ಆಫ್ ಅಪ್ಲಾಸ್ ಫಾರ್ ಹಿಮ್ ಆಲ್ಸೋ. His name is Navneet. ಫ್ರಮ್ ಮೈ ಸೈಡ್ ಒಂದು ಕಾಟೇರ ನಮಸ್ಕಾರ ಇವರಿಬ್ಬರಿಗೆ ಇಲ್ಲಿಂದನೇ ಕೊಟ್ಬಿಟ್ಟು ಹೋಗ್ತೀನಿ ನಾನು. ನೀವ್ ಅಲ್ಲಿಂದ ನಡ್ಕೊಂಬಂದು ಸಂತು ಮಾಸ್ಟರ್ ಕೊಟ್ಟಂತ ಈ ಅಪ್ಪುಗೆ ಇದೆಯಲ್ಲ, ಐ ನೋ ವಾಟ್ ಇಟ್ ಮೀನ್ಸ್ ಟು ಸಂತು ಮಾಸ್ಟರ್. ಮಾಸ್ಟರ್ ಮುಂದೆ ಬನ್ನಿ. ತರುಣ್ ಸರ್ ಕಡೆಯಿಂದ ನಿಮ್ಗೆ ಸಿಕ್ಕಂತ ಈ ಅಪ್ಪುಗೆ ಈ ಹೊಗಳಿಕೆ ಈ ಕ್ಷಣ ಹೇಗ್ ಅನ್ಸ್ತಾ ಇದೆ? ಪ್ಲೀಸ್ ಮಾತಾಡಿ. ಕೈಯೆಲ್ಲ ನಡಕ್ತಿದೆ. ಯಾಕಂದ್ರೆ ಎಲ್ರಿಗೂ ಗೊತ್ತು, ನಾನು ಈ ಸ್ಟೇಜ್ ಮೇಲೆ ತುಂಬಾ ಸತಿ ಹೇಳ್ಕೊಂಡಿದ್ದೀನಿ. ಎಸ್, ನಾನು ಮಾಸ್ಟರ್ ಆದಾಗ ತರುಣ್ ಸರ್ ಕರೆದಿ ರಾಬರ್ಟ್ ಅಂತ ಒಂದು ಸಿನಿಮಾನ ನನ್ನನ್ನು ಇಂಟ್ರೊಡ್ಯೂಸ್ ಮಾಡಿಸಿ, ಇವತ್ತು ನಾನು ಪ್ರತಿ ಯಾವುದೇ ಒಂದು ಕಂಪ್ನಿಗೆ ಹೋದ್ರು, ಎಲ್ಲೇ ಹೋದ್ರು ಅವ್ನು ರಾಬರ್ಟ್ಸ್ ಅಂತಾನೆ ಇವತ್ತು ಗುರುತಿಸಿ ಮಾತಾಡಿಸ್ತಾರೆ. ಗೊತ್ತಿಲ್ಲ, ನಾನು ಪ್ರತಿ ಸಲ ಹೋದಾಗ್ಲೂ ನಮ್ಮಲ್ಲಿ ಏನು ಟ್ಯಾಲೆಂಟ್ ಇರುತ್ತೋ ಅದನ್ನ ಎಲ್ಲಾನು ತೆಗಿತಾರೆ. ನಿಜ. ಅದರಿಂದ ಅವ್ರ ಹತ್ರ ತುಂಬಾ ಕಲ್ತಿದ್ದೀನಿ ನಾನು ಪ್ರತಿಯೊಂದು. ಅಷ್ಟೇ. ಥ್ಯಾಂಕ್ ಯು ತರುಣ್ ಸರ್, ಥ್ಯಾಂಕ್ ಯು ಸೋ ಮಚ್. ದಟ್ಸ್ ಸೋ ಸ್ವೀಟ್. ಅದು ಎಷ್ಟು ಜನರ ಟ್ಯಾಲೆಂಟ್ಗೆ ನೀವು ದಾರಿ ಮಾಡಿಕೊಟ್ಟಿದ್ದೀರ ತರುಣ್ ಅವರೇ. ಎಲ್ಲ ಟ್ಯಾಲೆಂಟ್ ಪರವಾಗಿ, ಎಲ್ಲ ಪ್ರತಿಭೆಗಳ ಪರವಾಗಿ ಥ್ಯಾಂಕ್ ಯು ಹೇಳಕ್ ಇಷ್ಟಪಡ್ತೀವಿ. ಯಾಕಂದ್ರೆ ಪ್ರತಿಭೆ ಎಲ್ಲರಲ್ಲೂ ಇರುತ್ತೆ, ಅದನ್ನ ತೋರಿಸುವಂತ ಒಂದು ವೇದಿಕೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಆ ವೇದಿಕೆ, ಆ ವಿಸಿಟಿಂಗ್ ಕಾರ್ಡ್ ಕೊಡ್ತಿರೋದು ನೀವು. ಸೊ ಮೋರ್ ಪವರ್ ಟು ಯು ತರುಣ್, ಮೋರ್ ಪವರ್ ಟು ಯು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು, ಥ್ಯಾಂಕ್ ಯು. ರಮೇಶ್ ಸರ್. ಚಂದನ, ಸಂತು, ಕ್ಲಾಸಿಕ್ ಏನ್ ಬ್ಯೂಟಿಫುಲ್ ಆಗಿತ್ತು ಇದು. ಅಂಡ್ ಚಂದನ, ದ ಮೋಸ್ಟ್ ಬ್ಯೂಟಿಫುಲ್ ಥಿಂಗ್ ಸಿನಿಮಾಲಿ, ಒನ್ ಆಫ್ ದ ಮೋಸ್ಟ್ ಬ್ಯೂಟಿಫುಲ್ ಥಿಂಗ್ ಈಸ್ ಅ ಕ್ಲೋಸ್ ಅಪ್. ಸಿನಿಮಾದ ಮೋಸ್ಟ್ ಪವರ್ಫುಲ್ ಥಿಂಗ್ ಅಂದ್ರೆ ಕ್ಲೋಸ್ ಅಪ್. ಆ ಕ್ಲೋಸ್ ಅಪ್ ಅಲ್ಲಿ ಆರ್ಟಿಸ್ಟ್ ಏನ್ ಮಾಡ್ತಾರೆ ಅಂದ್ರೆ ಅವರ ಪವರ್. ಆಕ್ಚುಲಿ ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ ಅಂದ್ರೆ, ನೀವು ಕಣ್ಣು ಕೊಟ್ಟಿರ್ಬೋದು ದೇವರು, ಬಟ್ ಅದನ್ನ ಯೂಸ್ ಮಾಡಕ್ಕೆ ಫ್ರೇಮ್ ಅಲ್ಲಿ ವೆರಿ ಫಸ್ಟ್ ಫ್ರೇಮ್, ಆಮೇಲೆ ಆ ಚೈನ್ ನ ಇಟ್ಕೊಂಡು ಒಂದು ಮಾಡಿದ ರೀತಿ, ಒಂದ್ ಕಡೆ ಆ ಲ್ಯಾಂಪ್ ಪೋಸ್ಟ್ ಹತ್ರ ಎಂಟರ್ ಆಗ್ತಾರೆ. ಸಿ, ದಿಸ್ ಇಸ್ ವಾಟ್ ಇಸ್ ಇಂಪಾರ್ಟೆಂಟ್. ಡೈರೆಕ್ಟರ್ ಆಕ್ಷನ್ ಅಂದ್ರು, ನೀವು ಆಕ್ಟ್ ಮಾಡಕ್ ಶುರು ಮಾಡಿದ್ರಿ ಅಂತಲ್ಲ, ಅಲ್ಲಿ ಏನೋ ನಡೀತಾ ಇತ್ತು ಅದನ್ನ ಹಿಡಿದ್ರು ಅನ್ಸ್ಬೇಕು ಆಡಿಯನ್ಸ್ಗೆ. ಆಕ್ಷನ್ ಹೇಳಿ ಶುರು ಮಾಡೋದಲ್ಲ, ಅಲ್ಲಿ ನಡೀತಾ ಇತ್ತು ಮಧ್ಯದಲ್ಲಿ ಬಂತಿದ್ದು ಅನ್ಸ್ಬೇಕು. ಅದು ಅನ್ಸಿದ್ದು ಆ ಲ್ಯಾಂಪ್ ಪೋಸ್ಟ್ ಹತ್ರ ನೀವು ಬಂದಾಗ, ಅಯ್ಯೋ ಅವರಿಬ್ರು ಆ 1 ಕಿಲೋಮೀಟರ್ ನಡ್ಕೊಂಡ್ ಬಂದ್ಯಾರಪ್ಪ, ನಾನು ಈಗ ನೋಡ್ತಾ ಇದೀನಿ ಅಂತ ಅನಿಸ್ತು ನನಗೆ. That is the beauty of the whole thing. Amazing work, sir. Thank you, sir. Terrific.
ಅಂಚಂದ್ರ ನೀವು ದಯವಿಟ್ಟು ನೀವು ಫಸ್ಟ್ ಬಂದಾಗ ಏನ್ ಹೇಳಿದ್ರಿ ನನ್ನ ಫೇಸು ಅದು 1980s ಸೂಟ್ ಆಗುತ್ತೆ ನನ್ನ ಹೈಟು, ಪ್ಲೀಸ್ ಅದನ್ನೆಲ್ಲ ಮೊದಲು ಕಿತ್ತು ಬಿಸಾಕಿ ನಿಮ್ ತಲೆಯಿಂದ. ಕರೆಕ್ಟ್. ನೀವು 2024ಗೆ ಹೊಂತೀರಾ ಇಲ್ವಾ ಡಿಸೈಡ್ ಮಾಡೋದು ಆಡಿಯನ್ಸ್, ನೀವಲ್ಲ. ಜಸ್ಟ್ ಗಿವ್ ಇಟ್ ಯುವರ್ ಬೆಸ್ಟ್. ಈ ಐಕಾನಿಕ್ ಸಾಂಗ್ ಅಲ್ಲಿ ಚಂದನ ಅವರ ಆ ಒಂದು ಬ್ಯೂಟಿಫುಲ್ ಮೂಮೆಂಟ್ ಏನಿದೆ, ಎಲ್ಲರೂ ಹೇಳಿದ್ದು ಆ ಡಾಲರ್ ಕಚ್ಕೊಂಡು ಅವ್ರು ನೋಡೋದು, ಏ ಅದನ್ನೊಂದ್ಸಲಿ ಮಾಡು ಚಂದನ, ಮ್ಯೂಸಿಕ್ ಹಾಕು, ನೀವೇ ಹೀರೋ ಮಾಸ್ಟರ್ ಅನಿಲ್ ಕಪೂರಿಗ. ಮತ್ತೆ ಪೆನ್ ತಗೊಂಬರ. ಎಲ್ಲರೂ ಹೇಳೋರು, ಮೇಡಮ್ ನೀವೆಲ್ಲ ಓಕೆ ಆ್ಯಕ್ಟಿಂಗ್ ಚೆನ್ನಾಗಿ ಮಾಡ್ತೀರೋ, ಬಟ್ ಹೀರೋಯಿನ್ ಮೆಟೀರಿಯಲ್ ಅನ್ನೋ ಥರ ಎಲ್ಲ ಮಾತಾಡ್ತಿದ್ರು. ಈಗ ಈ ವೇದಿಕೆ ಮೇಲೆ ನಿಂತ್ಕೊಂಡು ಇಂಥ ಗಣ್ಯ ವ್ಯಕ್ತಿಗಳ ಮಧ್ಯೆ ಅವರಿಂದ ಹೊಗಳಿಕೆ ಪಡ್ಕೊಂಡು ಅನುಶ್ರೀ ಅವ್ರಿ ಹತ್ರ ಇಷ್ಟೆಲ್ಲ ಹೊಗಳಿಸ್ಕೊಂಡು ನನಗೆ ಐ ಕಾಂಟ್ ಲೈಕ್ ಇಟ್ಸ್ ಲೈಕ್ ಮ್ಯಾಜಿಕ್. ಇಟ್ಸ್ ಲೈಕ್ ಐ ಆಮ್ ಲಿವಿಂಗ್ ಇನ್ ಅ ಡ್ರೀಮ್. ಸೊ ಥ್ಯಾಂಕ್ ಯು ಸೋ ಮಚ್. ಕೆಲವೊಮ್ಮೆ ಎಷ್ಟೋ ಪ್ರತಿಭೆಗಳಿಗೆ ಒಂದು ಒಳ್ಳೆ ವೇದಿಕೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ನಾನು ಈ ವೇದಿಕೆ ಮೂಲಕ ನಮ್ಮ ಜೀ ಕನ್ನಡ ವಾಹಿನಿ ಮಹಾನಟಿ ಅನ್ನೋ ವೇದಿಕೆನ ಕಲ್ಪಿಸ್ಕೊಟ್ಟಿದ್ದಕ್ಕೆ ನಾನು ಧನ್ಯವಾದಗಳನ್ನ ಹೇಳ್ತೀನಿ. ಇವತ್ತು ಚಂದನ ಅವರ ಮೊದಲ ಅಭಿಮಾನಿಯಾಗಿ ನಾನು ಅವರ ಆಟೋಗ್ರಾಫ್ ಅನ್ನ ಪಡ್ಕೊಂಡಿದ್ದೀನಿ. ಅಂಡ್ ಚಂದನ, ನಾನು ಇದು ಎಕ್ಸಾಜರೇಟ್ ಮಾಡ್ತಿಲ್ಲ ಅನ್ನೋ ದೇವರಾಣೆಗೂ ಇದನ್ನ ನಾನು ತುಂಬಾ ಟ್ರೆಷರ್ ಮಾಡ್ತೀನಿ. ಅಂಡ್ ಒಂದಿನ ನೀವು ಬೆಳ್ಳಿ ಪರದಲ್ಲಿ ರಾರಾಜಿಸ್ತಿರ್ಬೇಕಾದ್ರೆ ಹೇಳ್ತೀನಿ, ಆ ಮೊದಲನೇ ಆಟೋಗ್ರಾಫ್ ನಾನೇಮ್ಮ ಇಸ್ಕೊಂಡಿರೋದು ಅಂತ ಹೇಳಿ. ನೀವು ಅಷ್ಟು ಎತ್ತರಕ್ಕೆ ಬೆಳಿಬೇಕು. ಯು ಡಿಸರ್ವ್ ಟು ಗ್ರೋ. ಗಾಡ್ ಬ್ಲೆಸ್ ಯು. ಅಂಡ್ ಇದಿಷ್ಟು ಸಾಧ್ಯವಾಗಿದ್ದು ಮಾಸ್ಟರ್ ನಿಮ್ಮಿಂದ. ಥ್ಯಾಂಕ್ ಯು ಮಾಸ್ಟರ್, ಥ್ಯಾಂಕ್ ಯು. ಆಕೆಲ್ ನಂಗೆ ತುಂಬಾ ಇಷ್ಟ ಆಗುವಂಥ ಇನ್ನೊಂದು ವಿಷಯ ಏನ್ ಗೊತ್ತಾ, ಅವರ ಅಜ್ಜಿ ಆಕೆಗೆ ಕೊಟ್ಟಿರೋಂಥ ಸಂಸ್ಕಾರ, ಅದು ಅಲ್ಲಿಂದಾನೇ ಬರೋದಕ್ಕೆ ಸಾಧ್ಯ. ಅಮ್ಮ, ನಿಮ್ಗೆ ಎಷ್ಟು ಖುಷಿ ಆಯ್ತು ಮೊಮ್ಮಗಳ ಈ ಬೆಳವಣಿಗೆ, ಇಷ್ಟೆಲ್ಲ ಹೊಗಳಿಕೆಗಳು? ತುಂಬಾ ಖುಷಿ ಆಗ್ತದೆ ನನಗೆ. ದುಃಖ ಹಾಗೆ ಬರ್ತಾ ಇದೆ, ಸಂತೋಷದ್ದು. ಅಂಡ್ ನಿಮ್ಮ ತಾಯಿ ಬಂದಿದ್ದಾರೆ. ನಿಮ್ಮ ಮಗಳ ಪ್ರತಿಭೆ, ಈ ಬೆಳವಣಿಗೆ ಹೇಳ್ಬೇಕಂದ್ರೆ ಅವಳಿಗೆ ತರುಣ್ ಸರ್ ರಿಯಾಕ್ಷನ್ ಕೊಡಲ್ಲ. ಮಮ್ಮಿ ನಾನು ಏನ್ ಮಾಡಿದ್ರು ತರುಣ್ ಸರ್ ರಿಯಾಕ್ಷನ್ನೇ ಮಾಡಲ್ಲ ಅಂದ್ರು. ಇವತ್ತು ಅವ್ರ ವೇದಿಕೆ ಮನೆಯಲ್ಲಿ ಬಂದು ಅವಳನ್ನ ಹಗ್ ಮಾಡಕ್ ನಂಗೆ ತುಂಬಾ ಖುಷಿ ಆಯ್ತು. ಇವತ್ತು ನನ್ನ ಜೊತೆ ನನ್ನ ಅತ್ತೆನೂ ಬಂದಿದ್ದಾರೆ. ಅವ್ರು ನನಗೆ ಎರಡನೇ ತಾಯಿ ಥರ. ಪ್ರತಿಯೊಂದೂ ಅವರೇ, ಈ ಸೀರೆನೂ ಅವರೇ ಲಿಟ್ರಲಿ. ಆಗ ಅವ್ರ ಮಗುಗಿಂತ ಹೆಚ್ಚಾಗಿ ನೋಡ್ಕೋತಾರೆ ನಮ್ಮ ಅತ್ತೆ. ಇವತ್ತು ಅವ್ರು ಬಂದಿದ್ದಾರೆ. ದಟ್ಸ್ ಸೋ ನೈಸ್. ಥ್ಯಾಂಕ್ ಯು ಅಮ್ಮ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು, ಥ್ಯಾಂಕ್ ಯು. ಸ್ಟಾರ್ ರೇಟಿಂಗ್ಸ್ ನಮ್ಮ ಬ್ಲಾಕ್ ಬಸ್ಟರ್ ಡೈರೆಕ್ಟರ್ ತರುಣ್ ಸರ್. ನಟಿ ಫಸ್ಟ್ ರನ್ನರ್ ಅಪ್ಗೆ ಸಿಗ್ತಾ ಇದೆ ಅರವಿಂದ್ ಪ್ರಾಪರ್ಟೀಸ್ ವತಿಯಿಂದ 10 ಲಕ್ಷ ಕ್ಯಾಶ್ ಪ್ರೈಸ್. ಅರವಿಂದ್ ಪ್ರಾಪರ್ಟೀಸ್ ತಮ್ಮ ಅತ್ಯುತ್ತಮ ಸೇವೆಯನ್ನ ನೀಡುತ್ತಿದ್ದು, ಅರವಿಂದ್ ಪ್ರಾಪರ್ಟೀಸ್ ರವರ ಪ್ಲಾಟ್ಸ್ಗಳು ನೆಲಮಂಗಲದ ಸೊಂಡೆಕೊಪ್ಪ ರಸ್ತೆಯಲ್ಲಿ BMRDA ರೇರಾ ಅಪ್ರೂವ್ಡ್ ಜೊತೆಗೆ ಕ್ಲಾಸ್ ಡೆವಲಪ್ಮೆಂಟ್ ಅನ್ನ ಒಳಗೊಂಡಿದ್ದು, ಈ ಸೈಟ್ಗಳು ರೆಡಿ ಫಾರ್ ರಿಜಿಸ್ಟ್ರೇಷನ್ ಮತ್ತು ಕನ್ಸ್ಟ್ರಕ್ಷನ್ಗೆ ಸೂಕ್ತವಾಗಿದೆ. ಅರವಿಂದ್ ಪ್ರಾಪರ್ಟೀಸ್ ಈಗ ತುಮಕೂರಿನಲ್ಲೂ ಕೂಡ ಲಭ್ಯವಿದೆ. ನಂಬಿಕೆ ಮತ್ತು ವಿಶ್ವಾಸಕ್ಕೆ ಮತ್ತೊಂದು ಹೆಸರು
ಅರವಿಂದ್ ಪ್ರಾಪರ್ಟೀಸ್. ಸಾಂಗ್ ಶೂಟ್ ಸುತ್ತಲ್ಲಿ ಬರ್ತಾ ಇರುವಂತಹ ಮುಂದಿನ ನಟಿ, ಹಳ್ಳಿ ಚೆಲುವನ್ನ ಈ ವೇದಿಕೆಗೆ ಕೊಟ್ಟು ಮಾಮಾ ಮಾಮಾ ಅಂತ ಮನಸ್ಸು ಗೆದ್ದಂತ ಪ್ರೀತಿಯ ಪ್ರೈಮರಿ ಸ್ಕೂಲ್ ಟೀಚರ್ ಬಿಂದು ಹೊನ್ನಾಳಿ. ಒಂದು ಪ್ರೀತಿ ಪ್ರೇಮ ಒಂದು ಹೊಸ ಗೆಟಪ್ ಅಲ್ಲಿ ನಾವು ನೋಡಿದ್ವಿ ಬಿಂದು ಅವ್ರನ್ನ. ತರುಣ್ ಅವರೇ, ನಿಮ್ಗೆ ಹೇಗನ್ಸ್ತು? ಬಿಂದು ಅವರೇ ಸರ್ ತುಂಬಾ ಕ್ಯೂಟ್ ಆಗಿ ಕಾಣಿಸ್ತಾ ಇದ್ರಿ. ಥ್ಯಾಂಕ್ ಯು ಸರ್. ಆ ಟೈರ್ನಲ್ಲೆಲ್ಲ ನಾವು ನೋಡೇ ಇಲ್ಲ ನಿಮಗೆ. ಆ ತರದೊಂದು ಗ್ಲಾಮರ್, ಒಂದು ಶಿಫಾನ್ ಸ್ಯಾರಿನಲ್ಲಿ ಆ ತರದೆಲ್ಲ ಒಂದು ಹೈ ಸ್ಪೀಡ್, ತುಂಬಾ ಮುದ್ದಾಗಿ ಕಾಣಿಸ್ತಾ ಇದ್ರಿ. ತುಂಬಾ ಚೆನ್ನಾಗೂ ಕಾನ್ಫಿಡೆಂಟ್ ಆಗಿ ಮಾಡಿದೀರಾ ನೀವು. ಥ್ಯಾಂಕ್ ಯು ಸರ್. ಏನು ಡೌಟ್ ಇಟ್ಕೊಬಿಡಿ. ಯಾಕೆ ಅನ್ಕಂಫರ್ಟಬಲ್ ಯಾಕೆ ನೀವು? ಅದು ಅಂದ್ರೆ ಒಬ್ಬ ಹುಡುಗನ ಹತ್ರ ಫಸ್ಟ್ ಟೈಮ್ ಅಲ್ಲ ಸರ್, ಅದನ್ನ ಏನೋ ಆಕ್ಟಿಂಗ್ ಅಂತ ಗೊತ್ತು, ಬಟ್ ಅದಿರುತ್ತಲ್ಲ ಸರ್ ಒಳಗಡೆ ಫಸ್ಟ್ ಅದೇ ಟೈಮ್ ಇರ್ಬಾರ್ದಮ್ಮ, ಅದನ್ನೇ ಹೇಳ್ತಾರೆ. ಅದೇ ತಾನೇ ಪ್ರೊಫೆಷನಲಿಸಮ್. ಹೌದು ಸರ್, ಅದು ಐಡಿಯಾಸ್ ಏನ್ ನಿಮಗೆ ಆ ಡ್ರೈ ಐಸ್ ಎಲ್ಲ ಇಟ್ಕೊಂಡು ಒಂದು ಮೂಡ್, ಆ ಫೀಲ್, ಸೊ ವೆರಿ ನೈಸ್ಲಿ ಹಿ ಶಾಟ್. ಅಂಡ್ ನೀವು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ. ಸೊ ಗುಡ್ ಲಕ್ ನಿಮ್ಗೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಪ್ರೇಮಾ ಮ್ಯಾಮ್. ಅಲ್ಲ, ನೀನು ಆಲ್ರೆಡಿ ಮುಂಚೆನೆ ಮಾಡಿದ್ದಲ್ಲ ಒಂದು ಸಾಂಗು, ದಟ್ ವಾಸ್ ಆಲ್ಸೋ ರೊಮ್ಯಾಂಟಿಕ್. ಬಟ್ ರೊಮ್ಯಾಂಟಿಕ್ ಅಂದ್ರೆ ನೀನು ಎಕ್ಸ್ಪ್ರೆಷನ್ಸ್ ಕೊಡ್ಬೇಕಷ್ಟೇ. ಸಿ, ಇಫ್ ನಿನಗೆ ಮೂಮೆಂಟ್ಸ್ ಗೊತ್ತಿಲ್ಲ ಅಂದ್ರೂ ಎಕ್ಸ್ಪ್ರೆಷನ್ ಅಲ್ಲಿ ತಿನ್ಬಿಡ್ಬೋದು ನಾವು. ದಿಸ್ ಇಸ್ ದ 2 ways ಅಷ್ಟೇ. ಇನ್ನೊಂದ್ಸಲಿ ಸ್ವಲ್ಪ ಕಾನ್ಸಂಟ್ರೇಷನ್, ನೆಕ್ಸ್ಟ್ ಇದರಲ್ಲಿ ಸ್ವಲ್ಪ ಕಾನ್ಸಂಟ್ರೇಷನ್ ಮಾಡು, ಫೋಕಸ್ ಮಾಡು. ಇನ್ನ ಇದೆ ಆಕ್ಚುಲಿ. ಓಕೆ, ಟೇಕ್ ಕೇರ್. ಬಿಂದು, ಒಂದು ಸೆಕೆಂಡ್, ನಾನು ಮೇಡಮ್ಗೆ ಹೇಳ್ತಿದ್ದೀನಿ ಅದನ್ನೇ. ಸೊ ಮೋಸ್ಟ್ ಆಫ್ ದೆಮ್ ಅವರು ಫಸ್ಟ್ ಟೈಮ್ ಮೀಟ್ ಮಾಡ್ತಾ ಇದೀವಲ್ಲ ಇದು ಅಂತ ಹೇಳ್ತಿರಲ್ಲ, ಏನಾದರೂ ಮೇಡಮ್ ಐ ಥಿಂಕ್ ಹೋಗ್ತೀರಾ ಮೇಡಮ್ ನೀವೇ ಅಲ್ಲಿ? ಸಾಂಗ್ ಪ್ಲೀಸ್.
ಫಸ್ಟ್ ಒಂದ್ ದೊಡ್ಡ ಚಪ್ಪಾಳೆ ಪ್ರೇಮ ಮ್ಯಾಮ್ಗೆ. ಸ್ಮಾಲ್ ಬಿಟ್ಸು ಚೆನ್ನಾಗಿದೆ. ಯು ಶುಡ್ ಎಂಜಾಯ್ ದ ಸಾಂಗ್. Yeah. ಮಾಸ್ಟರ್ ಹೇಳ್ಕೊಟ್ರು ಮಾಡಿದ್ರು ಅದು ಬಿಗಿನಿಂಗ್ ಅದೆಲ್ಲ ಆಗುತ್ತೆ. ನಾವು ಅದನ್ನ ಮುಜುಗರ ಬಿಟ್ರೇನೆ ನಾವು ಎಕ್ಸ್ಪ್ರೆಷನ್ ಅಲ್ಲಿ ಕಾಣಿಸಕ್ಕಾಗೋದು. ಹೌದು ಇಲ್ಲ ಅಂದ್ರೆ ಆಗಲ್ಲ. ಮ್ಯಾಮ್, ದಟ್ಸ್ ವೆರಿ ಕೈಂಡ್ ಆಫ್ ಯು ಟು ಡೂ ದಟ್. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಮ್ಯಾಮ್. ಇದೇ ಖುಷಿಯಲ್ಲಿ ಸ್ಟಾರ್ ರೇಟಿಂಗ್ಸ್ ಎಷ್ಟು ಬರುತ್ತೆ ಅಂತ ನೋಡೋಣ. ಈಗ ಬೋನಿಂದ ಆಚೆ ಬಂದಿರಂತ ನಮ್ಮ ಹುಲಿ 3.5, ಪ್ರೇಮ ಮ್ಯಾಮ್ 4, ನಿಶ್ವಿಕಾ 3.5. ಕಂಗ್ರ್ಯಾಚುಲೇಷನ್ಸ್ ಬಿಂದು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಜೀ ಕನ್ನಡದ ಯಶಸ್ವಿ ಧಾರಾವಾಹಿಗಳ ಸಾಲಿನಲ್ಲಿ ಇದೀಗ ಬ್ರಹ್ಮಗಂಟು ಕೂಡ ಸೇರ್ತಾ ಇದೆ. ನಮ್ಮ ಜೀ ಕುಟುಂಬದ ಇನ್ನೊಂದು ವಿಶೇಷವಾದ ಜೋಡಿಯನ್ನ ವೇದಿಕೆ ಮೇಲೆ ವೆಲ್ಕಮ್ ಮಾಡೋಣ. ಲೆಟ್ಸ್ ವೆಲ್ಕಮ್ ಬ್ರಹ್ಮಗಂಟು ಧಾರಾವಾಹಿಯ ನಾಯಕಿ ದೀಪಾ ಹಾಗೂ ನಾಯಕ ಚಿರಾಗ್. ಅಕ್ಕ ಆಕಾಶ ತಾರೆ ಬಾಬಾ ಭೂಮಿ ಗೆದ್ದೋರೆ ಅಕ್ಕ ಆಕಾಶ ತಾರೆ. ಫಸ್ಟ್ ಆಫ್ ಆಲ್ ವೆಲ್ಕಮ್ ಟು ಜೀ ಕುಟುಂಬ ಇಬ್ರಿಗೂ. ಥ್ಯಾಂಕ್ ಯು ಸೋ ಮಚ್. ಸೊ ಇವ್ರ ಬಗ್ಗೆ ಮಾತಾಡೋದಾದ್ರೆ ನಮ್ಮ ದೀಪಾ ಅವರು ಸಾಧಾರಣವಾಗಿ ಕಾಣುವಂತಹ ನಾಯಕಿ, ಆದ್ರೆ ಗುಣದಲ್ಲಿ ವಿಶ್ವ ಸುಂದರಿ. ಅಕ್ಕ ಅಂತ ಅಂದ್ರೆ ಆಕೆಗೆ ಪಂಚಪ್ರಾಣ. ಒಂಥರ ಅಕ್ಕನೇ ಆಕೆಗೆ ಎಲ್ಲ. ಅಕ್ಕನಿಗೋಸ್ಕರ ಎಲ್ಲವನ್ನ ಬಿಟ್ಕೊಡ್ತಾ ಬರುವಂತ ತಂಗಿ. ಇನ್ನು ನಮ್ಮ ನಾಯಕ ಚಿರಾಗ್, ಮೋಸ್ಟ್ ಎಲಿಜಿಬಲ್ ಬ್ಯಾಚುಲರ್, ಫ್ಯಾಷನ್ ಜಗತ್ತಿನ ಐಕಾನ್, ಒಂಥರ ಫ್ಯಾಷನ್ ಬ್ರ್ಯಾಂಡ್ ಓನರ್ ಅಂತ ಹೇಳಿದ್ರೆ ತಪ್ಪಾಗಲ್ಲಪ್ಪ. ಅಮ್ಮ ಇಲ್ಲ, ಅತ್ತಿಗೆ ಮಾತನ್ನ ಮೀರೋದೇ ಇಲ್ಲ. ಇವರ ಹಿಂದೆ ಹುಡುಗಿರ್ ಕ್ಯೂನೇ ಇರುತ್ತೆ, ಆದ್ರೆ ಅತ್ತಿಗೆ ಯಾರನ್ನ ತೋರಿಸ್ತಾರೋ ಅವ್ರ ಕೊರಳಿಗೆ ತಾಳಿ ಕಟ್ತೀನಿ ಅನ್ನೋ ಭೂಪ. ಬದುಕಿನ ಎಲ್ಲಾ ನಿರ್ಧಾರಗಳನ್ನ ಅತ್ತಿಗೆನೇ ತಗೊಳ್ಳೋದು. ಅಂತ ಜೋಡಿ ಇವತ್ತು ನಮ್ಮ ವೇದಿಕೆ ಮೇಲಿದೆ. ಮೊದಲನೇದಾಗಿ ಈ ಜೋಡಿಗೊಂದು ದೊಡ್ಡ ಚಪ್ಪಾಳೆ. ಚಿರಾಗ್ ಅವರೇ, ಇಷ್ಟೆಲ್ಲ ಪಾತ್ರವನ್ನ ಪರಿಚಯ ಮಾಡಿಕೊಟ್ಟೆ, ಇನ್ನೂ ಮದುವೆ ಆಗಿಲ್ಲ, ಅದು ಮೋಸ್ಟ್ ಎಲಿಜಿಬಲ್ ಬ್ಯಾಚುಲರ್ ಅಂತೀರಾ, ಇಷ್ಟೆಲ್ಲ ನೇಮ್ ಫೇಮ್ ಇದೆ, ಆದ್ರೆ ಯಾಕೆ ಸಿಂಗಲ್? ಸೊ ನನಗೆ ನನ್ನ ಅತ್ತಿಗೆನೇ ಇಲ್ಲ. ಎಷ್ಟು ಜನ ಹುಡುಗಿರಿದ್ರೆ ನಮ್ಮ ಅತ್ತಿಗೆ ಒಪ್ಪಿಗೆ ಕೊಡೋವರೆಗೂ ಯಾವುದು ಲೆಕ್ಕಕ್ಕಿಲ್ಲ. ಅಂದ್ರೆ ನಮ್ ನಟಿಯರ್ನ ನೋಡಿದ್ರು ಕೂಡ ಅವ್ರ ಒಪ್ಪಿಗೆ. ನೋಡಿ ಎಷ್ಟು ನಟಿಯರ್ ಕೂತಿದ್ದಾರೆ ಇಲ್ಲಿ. ಒಂದ್ಸಲಿ ಫೋಟೋಗಳು ಕಳಿಸ್ಬಿಡಿ, ನಮ್ಮ ಅತ್ತಿಗೆ ಕಳಿಸ್ತೀನಿ. ಸೊ ನಿಮ್ಮ ಪಕ್ಕದಲ್ಲಿರುವಂತಹ ದೀಪಾ ನಿಮ್ಮನ್ನ ನೋಡಿದ್ರೆ ಒಂದ್ ಮಾತು ಹೇಳಲೇಬೇಕು. ಅಂದ ಚರ್ಮ ಇರೋ ತನಕ, ಗುಣ ಜನ್ಮ ಇರೋ ತನಕ, ಅದು ನಮ್ಮ ದೀಪಾ ಅಂತ ಅಂದ್ರೆ. ಈ ಪಾತ್ರಗಳು ಎಷ್ಟು ಮುದ್ದಾಗಿದೆ ಅಲ್ಲ, ಆ ಕಥೆ ಹೇಗಿರುತ್ತೆ, ಅದ್ರ ಬಗ್ಗೆ ಒಂದು ಪ್ರೋಮೋ ಇದೆ, ಪ್ರೋಮೋ ನೋಡೋಣ ಪ್ಲೀಸ್. ಅಕ್ಕ ಆಕಾಶ ತಾರೆ ಭಾವ ಭೂಮಿ ಗೆದ್ದೋರೆ ಅಕ್ಕ ಆಕಾಶ ತಾರೆ ಭಾವ ಭೂಮಿ ಗೆದ್ದೋರೆ ಸೇರೋ ಸಮಯ ಬಂದೇ ಬಿಡ್ತೋರೆ ಅಕ್ಕ ಬೆಳ್ಳಿಯ ತೇರು ಭಾವ ಬಲೆ ಚೋರ ಚೂರು ಮುದ್ದಾದ ಜೋಡಿ ಬರೋದು ಹೇ ಅವಳ ಹೆಜ್ಜೆ ಸದ್ದು ಇಂದು ಭಾವನ ಕಿವಿಗೆ ಬಿದ್ದು ಕದ್ದೆ ಬಿಟ್ಟಲು ಅವಳ ಮುದ್ದು ಮೊನಸನ್ನ ಅಕ್ಕಣ್ಣ ಸನ್ನಿಯ ಒಲ್ಲೆ ಹಾಕೋ ಬಲವ ಹೂವಿನ ಮಾಲೆ ಈ ರಾಧೆಗೆ ಕೃಷ್ಣ ಆಗುವ ನಿವನೇನ ಇಲ್ದೆ ಹೋದ್ರು ನಿಮ್ಮ ಕುಟುಂಬ ಜೊತೆ ಸಂಬಂಧ ಬೆಳೆಸೋದಕ್ಕೆ ಒಪ್ಕೊಂಡಿದ್ದು ನಿಮ್ಮ ಅಕ್ಕನಿಗೆ ಅಂದ ಇದೆ ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ. ನಮ್ಮ ಕುಟುಂಬದಲ್ಲಿ ಒಬ್ಬಳಾಗಿ ಬಾಳೋದಕ್ಕೆ ನಿನಗೆ ಅಂದನೂ ಇಲ್ಲ, ಅರ್ಹತೆ. ಚಿರು, ನೀನ್ ಕಟ್ಟಿರೋ ತಾಳಿನ ನೀನ್ ಕೈಯಾರೆ ನೀನೇ ಕಿತ್ತು ಬಿಸಾಕಿ ಒಬ್ಬನೇ ಮನೆ ಒಳಪ್ಪ. ಮುದ್ದು ಹುಡುಗಿಯ ಹೋರಾಟದ ಕಥೆ ನಾಳೆಯಿಂದ ರಾತ್ರಿ 10 ಗಂಟೆಗೆ ನಿಮ್ಮ ನೆಚ್ಚಿನ ಜೀ ಕನ್ನಡ ವಾಹಿನಿಯಲ್ಲಿ. ತರುಣ್ ಅವರೇ, ದೀಪ್ ಅವರೇ, ಯು ಹ್ಯಾವ್ ಗಾಟ್ ಅ ಗ್ರೇಟ್ ಸ್ಕ್ರೀನ್ ಪ್ರೆಸೆನ್ಸ್. Yeah. ನೀವು ಡಿ ಗ್ಲಾಮರ್ ಲುಕ್ ಅಲ್ಲಿ ಕೂಡ ತುಂಬಾ ಮುದ್ದ ಕಾಣಿಸ್ತಾ ಇದ್ದೀರಾ. ಸಾಂಗ್ ಅಲ್ಲಿ ನೀವು ಹಾಕಿದ ಎನರ್ಜಿ ಆಗಿದ್ದು, ಸಾಂಗ್ ಚೆನ್ನಾಗಿದೆ. ಫಸ್ಟ್ ಅಂಡ್ ಫಾರ್ಮೋಸ್ಟ್ ಕ್ಯಾಚಿ ಆಗಿತ್ತು ಸಾಂಗ್ ಕೂಡ. ಅಂಡ್ ತುಂಬಾ ಚೆನ್ನಾಗಿರುತ್ತೆ ಈ ಸೀರಿಯಲ್ ಅಂತ ಅಂದ್ಬಿಟ್ಟು. ಅಂಡ್ ಬ್ರದರ್, ಆಲ್ ದಿ ಬೆಸ್ಟ್ ಟು ಯು ಆಲ್ಸೋ. ಯು ಆರ್ ಆಲ್ಸೋ ಲುಕಿಂಗ್ ಗ್ರೇಟ್ ಆನ್ ಸ್ಕ್ರೀನ್. ಸೊ ಒಳ್ಳೇದಾಗ್ಲಿ ಇಬ್ರಿಗೂ. ಥ್ಯಾಂಕ್ ಯು. ಗುಡ್ ಲಕ್ ರೀ ಇಬ್ರಿಗೂ. ಥ್ಯಾಂಕ್ ಯು ಸರ್.
Good luck. ತುಂಬಾ ಚೆನ್ನಾಗಿದೆ. ಟ್ರೈಲರ್ ನೋಡಿದಾಗ ಬಹಳ ಪ್ರಾಮಿಸಿಂಗ್ ಆಗಿದೆ. ಓಪನಿಂಗ್ ಅಲ್ಲಿ ಆತರ ಒಂದು ಕಾನ್ಫ್ಲಿಕ್ಟ್ ಬಹಳ ಚೆನ್ನಾಗಿದೆ. ಗುಡ್ ಲಕ್ ಗುಡ್ ಲಕ್ ಗುಡ್ ಲಕ್. ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಚಿರಾಗ್ ಅಂಡ್ ಥ್ಯಾಂಕ್ ಯು ದೀಪಾ. ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ವೈಟ್ ಗೋಲ್ಡ್ ಅವರ ವತಿಯಿಂದ ಮಹಾನಟಿಯ ವಿಜೇತರಿಗೆ ಸಿಗ್ತಾ ಇದೆ ಚಿನ್ನದ ಕಿರೀಟ. ಚಿನ್ನದ ಬೆಲೆ ಈಗ ಮುಗಿಲು ಮುಟ್ಟಿದ್ದು, ನಿಮ್ಮ ಚಿನ್ನವನ್ನ ಮಾರಲು ಇದೇ ಒಳ್ಳೆಯ ಅವಕಾಶ. ಹಿಂದೆ ನಿಮ್ಮ ಚಿನ್ನವನ್ನು ಗೌರವದಿಂದ ಮಾರಾಟ ಮಾಡಿ ನಿಮ್ಮ ಬ್ಯಾಂಕ್ ಖಾತೆಗೆ 30 ನಿಮಿಷಗಳಲ್ಲಿ ಹಣವನ್ನ ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ whitegold.moneyಗೆ ಸಂಪರ್ಕಿಸಿ. ಸಾಂಗ್ ಶೂಟ್ ರೌಂಡ್ ನ ಮುಂದಿನ ನಟಿ. ಇವರು ಮಾತಿಗೆ ಮುಂಚೆ ಹೀ ಅಂತ ನಗ್ತಾರೆ, ಎಕ್ಸ್ಪ್ರೆಷನ್ಸ್ ಕೊಡ್ತಾರೆ. ಯಾವುದೇ ಪ್ರಾಪರ್ಟಿ ಕೊಟ್ರು ಬಿಂದಾಸ್ ಆಗಿ ಸ್ಟೆಪ್ ಹಾಕ್ತಾರೆ. ಅವರೇ ನನ್ನ ಫೇವ್ರೇಟ್, ತಂದೆಗೆ ತಕ್ಕ ಮಗಳು, ತರೀಕೆರೆಯ ಧನ್ಯಶ್ರೀ. ಸಾಕಾತ ಕಾಣ್ತಾ ಇದೆಯಾ? ಥ್ಯಾಂಕ್ ಯು. ನನಗೆ ಎಲ್ಲರಿಗಿಂತ ಜಾಸ್ತಿ ಕುತೂಹಲ ಧನ್ಯಶ್ರೀ ಯಾವ ಸಾಂಗ್ ಆಕ್ಟ್ ಮಾಡಿದ್ದಾರೆ ಅಂತ. ಅದಕ್ಕಿಂತ ದೊಡ್ಡ ಕುತೂಹಲ ನಿನ್ನ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು? ತುಂಬಾ ಚೆನ್ನಾಗಿತ್ತು. ಫಸ್ಟ್ ಆಫ್ ಆಲ್ ಇಟ್ ಈಸ್ ನನ್ನ ಸಾಂಗ್ ಯಾವ್ದಂತ ಹೇಳ. ಚಳಿ ಚಳಿ ತಾಳೆನು ಈ ಚಳಿಯ. ಅಲ್ಲಿಗೆ ಮುಗೀತು. ಧನ್ಯಶ್ರೀ ಧನ್ಯಶ್ರೀ. ಸೊ ಇಟ್ಸ್ ಯು. ಯಾ ಬಟ್ ನೋಡೋಣ ಹೇಗ್ ಬಂದಿದೆ. ಯಾರು ಕೊರಿಯೋಗ್ರಫಿ ಮಾಡಿದ್ದಾರೆ? ಅರುಣ್ ಮಾಸ್ಟರ್. ಬೈದೇವಿ ಯಾರು ನಿನ್ ಜೊತೆ ಈ ಚಳಿ ಚಳಿ ಸಾಂಗ್? ಅರುಣ್ ಮಾಸ್ಟರ್. ವರುಣ್ ಮಾಸ್ಟರ್ ಜೊತೆ ಚಳಿ ಚಳಿ ಬಾ 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 ನೋಡೋಣ ಬಾ. ಈ ಮಳೆಗಾಲದಲ್ಲಿ ಚಳಿಗಾಲ ಹೆಂಗಿದೆ ಅನ್ನೋದನ್ನ ನೋಡೋಣ. ಧನ್ಯಶ್ರೀ ಅವರ
ಧನ್ಯಶ್ರೀ, ನಿಜವಾಗ್ಲೂ ನೀನು ಕಲೆಯನ್ನ ಎಷ್ಟು ಇಷ್ಟಪಡ್ತೀಯ, ಎಷ್ಟು ರೆಸ್ಪೆಕ್ಟ್ ಮಾಡ್ತೀಯ ಅನ್ನೋದು ಈ ಸಾಂಗ್ ಅಲ್ಲಿ ನಾವು ನೋಡಿದ್ವಿ ಧನ್ಯಶ್ರೀ. ಇಟ್ಸ್ ನಾಟ್ ಈಸಿ. ಪ್ರತಿಯೊಂದು ಮೂಮೆಂಟ್ ಅಲ್ಲೂ ಧನ್ಯಶ್ರೀ ಹ್ಯಾಸ್ ಎಕ್ಸೆಲ್ಡ್. ಸೂಪರ್ ಸೂಪರ್. ಈಗ ನಮ್ಮ ಬ್ಲಾಕ್ ಬಸ್ಟರ್ ಡೈರೆಕ್ಟರ್ ಏನಾರ ಹೇಳ್ತಾರೆ ಕೇಳೋಣ. ತರುಣ್ ಅವರೇ. ಧನ್ಯಶ್ರೀ, ಒಂದು ರವಿ ಸರ್ ಫಿಲಂ ಸಾಂಗ್ ನೋಡೋ ತರ ನನಗೊಂದು ಫೀಲ್ ಆಯ್ತಿತ್ತು. ಬೇರೆ ಅಕ್ಕಪಕ್ಕದ ಸ್ಟೇಟ್ ಇಂದ ಜನ ಬರುವಂತೆ ರವಿ ಸರ್ ಫಿಲಂ ರಿಲೀಸ್ ಆದಾಗ ಆ ಸಾಂಗ್ಸ್ ನೋಡ್ಬೇಕು, ಬರೀ ಸಾಂಗ್ಸ್ ನೋಡ್ಬೇಕು ಅಂತ. ಅದು ರಾಜಮೌಳಿ ಅವರು ಕೂಡ ಯಾವುದೋ ಒಂದು ಇಂಟರ್ವ್ಯೂ ಹೇಳಿದ್ರು, ಅಷ್ಟು ಇಂಪಾರ್ಟೆನ್ಸ್, ಅಷ್ಟು ಪೊಟೆನ್ಷಿಯಲ್ ರವಿ ಸರ್ ಫಿಲಮ್ಸ್ ಅಲ್ಲಿ ಸಾಂಗ್ಸ್ ಇರೋದು. ಈ ವಿಜುವಲ್ ನೋಡ್ತಿದ್ರೆ ನನಗೆ ನಿಜವಾಗ್ಲೂ ಹಂಗೆ ಅನ್ನಿಸ್ತು. ಅರುಣ್, ಧನ್ಯಶ್ರೀ, ಬ್ಯೂಟಿಫುಲ್ ಧನ್ಯಶ್ರೀ, ಬ್ಯೂಟಿಫುಲ್ ಇಟ್ ವಾಸ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಈ ಸಾಂಗ್ ನ ಚೂಸ್ ಮಾಡೋದೇ ಕಷ್ಟ ಫಸ್ಟ್ ಅಂಡ್ ಫಾರ್ಮೋಸ್ಟ್. ಅವತ್ತಿಗೂ ಅಷ್ಟೇ ಅಂಬರೀಷ್ ಅಣ್ಣ, ಅಂಬಿಕಾ ಮೇಡಮ್ ಒಂದು ಟ್ರೆಂಡ್ ಸೆಟ್ ಮಾಡಿದ್ರು. ಅವತ್ತಿನ ಟೈಮ್ಗೆ ಇಷ್ಟು ಬೋಲ್ಡ್ ಆಗಿ ಇಷ್ಟು ಬಂದು ಆ ಥರದೊಂದು ಟ್ರೆಂಡ್ ಸೆಟ್ ಮಾಡಿದ್ರು. ಅವ್ರೆಲ್ಲೂ ವಲ್ಗರ್ ಅಂತ ಅನ್ಸ್ಕೊಳ್ಳಿಲ್ಲ ಅದನ್ನ, ಸರಿನಾ? ಹಂಗೇನೆ ಇವತ್ತು ನೋಡ್ತಿದ್ರು ಕೂಡ ಅಷ್ಟು ಗ್ಲಾಮರ್, ಖುಷಿ ಅನಿಸ್ತದೆ ಹೊರತು ಇದು ಯಾವತ್ತೂ ಮುಜುಗರ ಆಗ್ಲಿಲ್ಲ ನಮಗೆ. ಒಂದು ಸೆಕೆಂಡ್ ಕೂಡ ನಮ್ಗೆ ಅನಿಸ್ಲಿಲ್ಲ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಅಂಡ್ ಬ್ರದರ್, ನೀವು ಅಷ್ಟು ಬ್ಯೂಟಿಫುಲ್ ಆಗಿ ಮಾಡಿದಿರ. ಅಫ್ಕೋರ್ಸ್ ಯುವರ್ ಅ ಡ್ಯಾನ್ಸರ್ ಅಂಡ್ ಆ ಸ್ಕ್ರೀನ್ ಪ್ರೆಸೆನ್ಸ್, ಅವ್ರ ಜೊತೆ ಮಾಡ್ಬೇಕಾದ್ರೆ ಒಂದು ಹೀರೋ ತರದೊಂದು ಚಾರ್ಮಿಂಗ್ನೆಸ್, ಸೋ ನೈಸ್ಲಿ ಇಟ್ ಇಸ್ ಡನ್. ನಿಮ್ಮ ಇಡೀ ಸಾಂಗ್ಗೆ ನನ್ನ ಕಡೆಯಿಂದ PCR. ಧನ್ಯಶ್ರೀ ಅಂಡ್ ಅರುಣ್ಗೂ ಇಬ್ಬರಿಗೂ ತಮ್ಮ ಕೆಲಸದ ಮೇಲೆ ಅಥವಾ ಸಿನಿಮಾ ಮೇಲೆ ಒಂದು ಪ್ರೀತಿ ಕಾಣಿಸ್ತಾ ಇದೆ. ಇದು ಯಾಕೆ ಇಷ್ಟು ಚೆನ್ನಾಗಿ ಬಂದಿದೆ ಅಂತ ಅನ್ನೋದಕ್ಕೆ ದ ಲವ್ ಟುವರ್ಡ್ಸ್ ದಿ ವರ್ಕ್. ನಮ್ಗೆ ಏನ್ ಸಿಕ್ಕಿದೆ ಅದ್ರಲ್ಲಿ ಮಾಡೋಣ, ಎಷ್ಟು ಚೆನ್ನಾಗುತ್ತೆ ಮಾಡೋಣ, ಇದೇ ನಂದು ಬೆಸ್ಟ್ ಕೊಡಬೇಕು ಅನ್ನೋದು ಅವ್ರಿಬ್ಬರಲ್ಲೂ ತುಂಬಾ ಎವಿಡೆಂಟ್ ಆಗಿ ಕಾಣಿಸ್ತಾ ಇದೆ. ಗುಡ್ ಲಕ್ ಟು ಬೋತ್ ಆಫ್ ಯು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ನಿಶ್ವಿಕಾ. ಹಾಯ್ ಧನ್ಯಶ್ರೀ. ಹಾಯ್ ಮ್ಯಾಮ್. ಮೈಂಡ್ ಬ್ಲೋಯಿಂಗ್, ನಿಜವಾಗ್ಲೂ ವಿಜುವಲಿ ಎಷ್ಟು ಬ್ಯೂಟಿಫುಲ್ ಆಗಿತ್ತು. ನಿಮ್ದು ಸಾಂಗ್ ನೋಡ್ತಾ ಇದು ಯಾವುದೋ ನೀವು 10 ಹಾಡುಗಳು ಮಾಡಿ ಎಷ್ಟೋ ಸಿನಿಮಾಗಳು ಮಾಡಿ ಬಂದು ಮಾಡ್ತಿರೋ ತರ ಕಾಣಿಸಿದ್ರಿ ಧನ್ಯಶ್ರೀ. ಎಲ್ಲ ನೀವು ಆ ಒಂದು ಹಾಟ್ ಎಕ್ಸ್ಪ್ರೆಷನ್ ಕೊಡ್ಬೇಕಾದ್ರೆ ಅದ್ರಲ್ಲಿ ಒಂದು ಗ್ರೇಸ್ ಇತ್ತು. ಅಂಡ್ ಅಫ್ ಕೋರ್ಸ್ ವರುಣ್, ನಿಮ್ಮಲ್ಲಿ ಒಂದು ಹೀರೋಯಿಸಮ್ ಕಾಣಿಸ್ತಾ ಇದೆ. ಅವತ್ತು ನಾನು ನಿಮ್ ಜೊತೆ ಡ್ಯಾನ್ಸ್ ಮಾಡಿದಾಗ್ಲೂ ಅದು ಕಾಣಿಸ್ತು. ಇವತ್ತು ಸ್ಕ್ರೀನ್ ಅಲ್ಲೂ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ. ಕೆಮಿಸ್ಟ್ರಿ ವಾಸ್ ಅಮೇಸಿಂಗ್. ಧನ್ಯಶ್ರೀ, ಯು ಸ್ಟೋಲ್ ಇಟ್. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ರಮೇಶ್ ಸರ್. ಈ ಸಿನಿಮಾ ರಿಲೀಸ್ ಆದಾಗ ನಾವೆಲ್ಲ ಕಾಲೇಜಲ್ಲಿ ಇದ್ವಿ. ಅಂಬಿಕಾ ಮೇಡಮ್ ನೋಡಿ ತುಂಬಾ ಜನ ಹುಡುಗರಿಗೆ ನಿದ್ದೆ ಕೆಟ್ಟೋಯ್ತು. ಇವತ್ತು ಅದೇ ತರ ಈ ಗ್ರೂಪ್ಗೆ ನಿದ್ದೆ ಡೆಫಿನೆಟ್ ಆಗಿ ಕೆಡುತ್ತೆ. ಸೋ ಬ್ಯೂಟಿಫುಲ್ ಧನ್ಯ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಇವ್ರು ಬಂದಾಗೆಲ್ಲ ಖುಷಿ ಆಗುತ್ತೆ. ಶಿ ಇಸ್ ಗಾಟ್ ದ ಕೇರ್ ಫ್ರೀ ಆಟಿಟ್ಯೂಡ್, ಒಂದು ಹ್ಯಾಪಿನೆಸ್ ಇನ್ ಹರ್ ಈವನ್ ವೆನ್ ಶಿ ಸ್ಪೀಕ್ಸ್. ಬಹಳ ಬ್ಯೂಟಿಫುಲ್ ಧನ್ಯ. ಥ್ಯಾಂಕ್ ಯು ಸೋ ಮಚ್. ಅಂಡ್ ವರುಣ್ ಕಾಂಬಿನೇಷನ್ ಏನಪ್ಪ, ಜಂಪ್ ಆದಾಗ ಅವ್ರನ್ನ ಹಿಡ್ಕೊಂಡಲ್ಲ ಅದಾಗ್ಲಿ, ಏನ್ ಬ್ಯೂಟಿಫುಲ್ ಪೋಸಸ್. ಅರುಣ್ ತುಂಬಾ ಚೆನ್ನಾಗಿ ಕೊರಿಯೋಗ್ರಾಫ್ ಮಾಡಿದ್ವಿ ಸರ್. ಯಾಕಂದ್ರೆ ಈ ಸಾಂಗ್ ನಮ್ಗೆಲ್ಲ ಆ ಟೈಮಲ್ಲಿ ಸೂಪರ್ ಹಿಟ್ ಸಾಂಗ್ ಅದು. ಥ್ಯಾಂಕ್ ಯು ವೆರಿ ಮಚ್. ಒಂದೇ ಒಂದು, ನೀವು ಕೊನೆಗೆ ಮುಗಿದಾಗ ಎಲ್ಲ ಚಪ್ಪಾಳಿ ತಟ್ಟಬೇಕಾದ್ರೆ ಏನೋ ಹೀಗೆ ಬರ್ತಾ ಇದ್ದೀರಿ ನೀವು, ಕರೆಕ್ಟ್? ಯಾವುದೋ ಒಂದು ಕಾರಣಕ್ಕೆ ಒಂದು ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಂಬಿಡಿ. ಟೀಚರ್ ಸ್ಕೂಲ್ಗೆ ಹೋಗ್ತಾರೆ, ಬ್ಯಾಂಕರ್ ಬ್ಯಾಂಕಿಂಗ್ ಹೋಗ್ತಾರೆ, ಆತರ ನಾವು ಆಕ್ಟರ್ಸು ಆಕ್ಟಿಂಗ್ ಹೋಗ್ತೀವಿ. ನಮ್ಗೆ ಆ ಸನ್ನಿವೇಶ ಇಷ್ಟನೋ ಇಲ್ವೋ, ನಮ್ಗೆ ಆ ಕಾಸ್ಟ್ಯೂಮ್ ಇಷ್ಟನೋ ಇಲ್ವೋ, ಅದನ್ನ ಒಪ್ಕೊಂಡು ನಾವು ಮಾಡಬೇಕು ಅಷ್ಟೇ. ದಟ್ಸ್ ಅವರ್ ಪ್ರೊಫೆಷನ್. ಹಾಗಾಗಿ ಯಾವುದೇ ಕಾರಣಕ್ಕೆ ಚಿಂದಿ ಉಡಾಯಿಸಿದ್ರ ನೀವು, ಡೋಂಟ್ ವರಿ ಅಟ್ ಆಲ್. ಯಾ ಸರ್, ಥ್ಯಾಂಕ್ ಯು ಸೋ ಮಚ್. ಚಿಂದಿ ಉಡಾಯಿಸಿದಾರ ಅಂತ ಹೇಳಿದ್ರೆ ನೀ ಹೇಳು, ಮಳೆಯಲ್ಲಿ ಹೆಂಗಿತ್ತು ಧನ್ಯಶ್ರೀ? ಫಸ್ಟ್ ನಂದು ಪ್ರೋಮೋ ಶೂಟ್, ಎಂಟ್ರಿ ಶೂಟ್ ಇತ್ತಲ್ಲ, ನೈಟಿ ಕೊಟ್ಬಿಟ್ಟಿದ್ರು. ಇವಾಗ 4 ಡಿಫ್ರೆಂಟ್ ಕಾಸ್ಟ್ಯೂಮ್ ಅಂತ ಹೇಳ್ಬಿಟ್ರು. ಸೋ ಹ್ಯಾಪಿ. ಥ್ಯಾಂಕ್ ಯು ಸೋ ಮಚ್. ಎಲ್ಲದನ್ನು ತುಂಬ ಚೆನ್ನಾಗಿ ಹೇಳ್ಕೊಟ್ರು. ದೇ ಕೋಆಪರೇಟೆಡ್, ದೇ ಮೇಡ್ ಮಿ ಸೋ ಕಂಫರ್ಟ್ ಆ್ಯಂಡ್ ಐ ಎಂಜಾಯ್ಡ್ ಎವ್ರಿ ಮೂಮೆಂಟ್. ಈಗ ಕೂಸ್ ಪ್ರಭಾ ಸ್ಟಾರ್ ರೇಟಿಂಗ್ಸ್. ಇಟ್ ಈಸ್ ಅ ಬ್ಲಾಕ್ ಬಸ್ಟರ್. ಮಹಾನಟಿಯ 11ನೇ ವಾರಕ್ಕೆ ಬ್ಲಾಕ್ ಬಸ್ಟರ್ ಪಡ್ಕೊಂಡಿದ್ದಾರೆ ನಮ್ಮ ಧನ್ಯಶ್ರೀ.
ಅಂದ್ರೆ ಅವಳು ರೇಸಿಂದ ಆಚೆ ಹೋಗಿಲ್ಲ. ತಗೊಳ್ತೀನಿ, ಈ ವಾರ ತಗೊಳ್ಳಿಲ್ಲ, ನೆಕ್ಸ್ಟ್ ವಾರ ತಗೋತೀನಿ ಅಂತ ಹೇಳಿ ಫೈಟ್ ಮಾಡಿ ಇವತ್ತು ಅವ್ರು ಗೆದ್ದಿದ್ದಾರೆ. ಈಗ ಹೇಳು, ಹೇಗನ್ಸ್ತದೆ? ಫ್ರಮ್ ಸ್ಟಾರ್ಟಿಂಗ್ ಡೇ 1 ಇದು ಬೇಕು ಅಂತ ಕಾಯ್ತಾ ಇದ್ದೆ. ಫ್ರಮ್ ಆಡಿಷನ್ ಐ ಗೇವ್ ಸೋ ವೆಲ್. ಆಮೇಲೆ ಬರ್ತಾ ಸಮಥಿಂಗ್ ಎಲ್ಲೋ ಮಿಸ್ಸಿಂಗ್ ಆಗ್ತಾ ಇದೆ. ಸರು ಹೇಳ್ತಿದ್ದಾರೆ, ಮ್ಯಾಮು ಹೇಳ್ತಿದ್ದಾರೆ, ಎಲ್ಲೋ ಮಿಸ್ ಹೊಡಿತಿದೆ. ಐ ಆಮ್ ಟ್ರೈಯಿಂಗ್ ಎವ್ರಿ ವೀಕ್, ಐ ಆಮ್ ಟ್ರೈಯಿಂಗ್ ಬಟ್ ಅದು ಬರ್ತಾ ಇಲ್ಲ ಸ್ಟೇಜ್ ಮೇಲೆ. ಸೊ ಫೈನಲಿ ದಟ್ ಡೇ ಕೇಮ್ ಆ್ಯಂಡ್ ಐ ಆಮ್ ಸೋ ಥ್ಯಾಂಕ್ಫುಲ್ ಫಾರ್ ದ ಜಡ್ಜಸ್ ಫಾರ್ ಟ್ರೈನಿಂಗ್ ಮೀ. ಚೆನ್ನಾಗಿ ನನ್ನ ತಪ್ಪುಗಳನ್ನ ಹೇಳ್ಕೊಟ್ಟು ಎಲ್ಲದನ್ನು. ಸೊ ಅವ್ರು ಹೇಳಿದ್ದ ತಪ್ಪುಗಳನ್ನ ನಾನು ಸರಿ ಮಾಡ್ಕೊಂಡು ಇವತ್ತಲ್ಲಿ ಆಗಿರೋದು, ಇಲ್ಲಾಂದ್ರೆ ಆಗ್ತಾನೆ ಇರಲಿಲ್ಲ. ಆ್ಯಂಡ್ ಥ್ಯಾಂಕ್ ಯು ಫಾರ್ ದ ಮಾಸ್ಟರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಫಾರ್ ಮೈ ಪೇರೆಂಟ್ಸ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಜಿ ಮಹಾನಟಿ. ಥ್ಯಾಂಕ್ ಯು so much. ಕಂಗ್ರ್ಯಾಚುಲೇಷನ್ಸ್ ಧನ್ಯಶ್ರೀ, ಅದ್ಭುತವಾಗಿ ಪರ್ಫಾರ್ಮ್ ಮಾಡಿದ್ದೀರಾ. ಆದರೆ ಒಂದು ವಿಷಯ ಖಂಡಿತವಾಗ್ಲೂ ಹೇಳಬೇಕು, ನೀವಂತೂ ಸಾಕಷ್ಟು ಕನಸುಗಳನ್ನ ಕಟ್ಕೊಂಡಿದ್ದೀರಾ ಅಂಡ್ ಜೀವನದಲ್ಲಿ ನೀವು ಮುನ್ನುಗ್ತಾ ಇರ್ತೀರಾ. ಸೊ ಇದ್ರ ಬಗ್ಗೆ ಏನ್ ಹೇಳ್ತೀರಾ? ತುಂಬಾ ಥ್ಯಾಂಕ್ಸ್ ಮೇಡಮ್. ನನ್ಗೆ ಇದಕ್ಕೆಲ್ಲ ಕಾರಣ ನನ್ನ ಅಮ್ಮ, ನನ್ನ ಸ್ಫೂರ್ತಿ. ಅವ್ರು ಯಾವಾಗ್ಲೂ ನನ್ನ ಕನಸುಗಳಿಗೆ ಯಾವಾಗಲೂ ಎಂಕರೇಜ್ ಮಾಡ್ತಿರ್ತಾರೆ, ಸಪೋರ್ಟ್ ಮಾಡ್ತಿರ್ತಾರೆ. ಯಾವುದೇ ವೇದಿಕೆಯಲ್ಲಿ ನೀವು ಇಡೀ ಪ್ರಪಂಚವನ್ನ ಎದುರಿಸುವಾಗ ನಿಮಗೆ ಆತ್ಮವಿಶ್ವಾಸ ಮತ್ತು ಫ್ರೆಶ್ನೆಸ್ ಇರುವಂತಹ ಫೀಲಿಂಗ್ ತುಂಬಾ ಮುಖ್ಯ ಆಗುತ್ತೆ. ಅಂತಹ ನಿಮ್ಮ ಮೆಸ್ಮರೈಸಿಂಗ್ ಪರ್ಫಾರ್ಮೆನ್ಸ್ಗಾಗಿ ಒಂದು ಬ್ರ್ಯಾಂಡ್ ತನ್ನ ಸುಗಂಧ ತಾಜಾತನವನ್ನ ನಿಮ್ಮಂತಹ ಕಂಟೆಸ್ಟೆಂಟ್ ಗಾಗಿ ಕೊಡ್ತಾ ಇದೆ. ಅದಕ್ಕೋಸ್ಕರ ಒಂದು ಸ್ಪೆಷಲ್ ಗಿಫ್ಟ್ ಹ್ಯಾಂಪರ್ ಅನ್ನ ಡ್ರೀಮ್ ಫ್ಲವರ್ ಟಾಲ್ಕ್ ನಿಮ್ಗಾಗಿ ಕೊಡ್ತಾ ಇದೆ. ಗಿಫ್ಟ್ ಹ್ಯಾಂಪರ್ ಬರಲಿ ಪ್ಲೀಸ್. ಡ್ರೀಮ್ ಫ್ಲವರ್ ಟಾಲ್ಕಮ್ ಪೌಡರ್ 1000 ಲಿಲಿಗಳೊಂದಿಗೆ ಹಾಗೂ ಸುವಾಸನೆಯೊಂದಿಗೆ ನಿಮಗೆ ಸದಾ ತಾಜಾತನವನ್ನ ನೀಡ್ತಾ ಇರುತ್ತೆ ಮತ್ತು ಪ್ರತಿ ವೇದಿಕೆಯಲ್ಲಿ ವಿಜಯ ಸಾಧಿಸಬೇಕು ಅಂತಂದ್ರೆ ಆತ್ಮವಿಶ್ವಾಸವನ್ನ ನಿಮ್ಮಲ್ಲಿ ಹೆಚ್ಚುತ್ತೆ. ಸುಗಂಧ ಹೊಸ ಆರಂಭಕ್ಕಾಗಿ ಈ ಗೆಲುವು ಸದಾ ನಿಮ್ಮದಾಗಲಿ ಮತ್ತು ಎಲ್ಲರಿಗೂ ಸ್ಫೂರ್ತಿಯಾಗಲಿ. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ಮಹಾನಟಿ ಫಸ್ಟ್ ರನ್ನರ್ ಅಪ್ಗೆ ಸಿಗ್ತಾ ಇದೆ ಅರವಿಂದ್ ಪ್ರಾಪರ್ಟೀಸ್ ವತಿಯಿಂದ 10 ಲಕ್ಷ ಕ್ಯಾಶ್ ಪ್ರೈಸ್. ಅರವಿಂದ್ ಪ್ರಾಪರ್ಟೀಸ್ ತಮ್ಮ ಅತ್ಯುತ್ತಮ ಸೇವೆಯನ್ನ ನೀಡುತ್ತಿದ್ದು, ಅರವಿಂದ್ ಪ್ರಾಪರ್ಟೀಸ್ ರವರ ಪ್ಲಾಟ್ಸ್ಗಳು ನೆಲಮಂಗಲದ ಸೊಂಡೆಕೊಪ್ಪ ರಸ್ತೆಯಲ್ಲಿ BMRDA ರೇರಾ ಅಪ್ರೂವ್ಡ್ ಜೊತೆಗೆ ಕ್ಲಾಸ್ ಡೆವಲಪ್ಮೆಂಟ್ ಅನ್ನ ಒಳಗೊಂಡಿದ್ದು, ಈ ಸೈಟ್ಗಳು ರೆಡಿ ಫಾರ್ ರಿಜಿಸ್ಟ್ರೇಷನ್ ಮತ್ತು ಕನ್ಸ್ಟ್ರಕ್ಷನ್ಗೆ ಸೂಕ್ತವಾಗಿದೆ. ಅರವಿಂದ್ ಪ್ರಾಪರ್ಟೀಸ್ ಈಗ ತುಮಕೂರಿನಲ್ಲೂ ಕೂಡ ಲಭ್ಯವಿದೆ. ನಂಬಿಕೆ ಮತ್ತು ವಿಶ್ವಾಸಕ್ಕೆ ಮತ್ತೊಂದು ಹೆಸರು ಅರವಿಂದ್ ಪ್ರಾಪರ್ಟೀಸ್. ಈಗ ನಟಿಯರಿಗೆ ಗಿಫ್ಟ್ ಹ್ಯಾಂಪರ್ಸ್ ನ ಕೊಡುವಂತಹ ಸಮಯ. ಮೊದಲನೇದಾಗಿ ಲಕ್ಸ್ ಗ್ಲೋಯಿಂಗ್ ಪರ್ಫಾರ್ಮರ್ ಆಫ್ ದ ವೀಕ್. ಮೊದಲನೇ ಬಾರಿ ಬ್ಲಾಕ್ ಬಸ್ಟರ್ ತಗೊಂಡಂತ ಧನ್ಯಶ್ರೀ. ಧನ್ಯಶ್ರೀ ಲಕ್ಸ್ ಗ್ಲೋಯಿಂಗ್ ಪರ್ಫಾರ್ಮರ್ ಆಫ್ ದ ವೀಕ್ ಧನ್ಯಶ್ರೀ. ಹಾಗೂ ಧನ್ಯಶ್ರೀ ಅವರು ಕೂತ್ಕೋತಾ ಇದ್ದಾರೆ ಲಕ್ಸ್ ಗ್ಲೋ ಝೋನ್ ಅಲ್ಲಿ. ವೈಟ್ ಗೋಲ್ಡ್ ಗೋಲ್ಡನ್ ಪರ್ಫಾರ್ಮೆನ್ಸ್ ಆಫ್ ದ ವೀಕ್ ಶ್ವೇತಾ ಭಟ್ಗೆ ವೈಟ್ ಗೋಲ್ಡ್ ಕಡೆಯಿಂದ ಸಿಗ್ತಾ ಇದೆ 10,000 ರೂಪಾಯಿ ಮೌಲ್ಯದ ಗೋಲ್ಡ್ ಕಾಯಿನ್. ವೈಟ್ ಗೋಲ್ಡ್ .1ಗೆ ಭೇಟಿ ಕೊಡಿ, ನಿಮ್ಮ ಚಿನ್ನವನ್ನ ಮಾರಿ ತಕ್ಷಣ ಹಣ ಪಡೆಯಿರಿ. ಗೋಲ್ಡ್ ವಿನ್ನರ್ ಬೆಸ್ಟ್ ಪರ್ಫಾರ್ಮೆನ್ಸ್ ಆಫ್ ದ ವೀಕ್ ಅಮೃತ ಅವರಿಗೆ ಸಿಗ್ತಾ ಇದೆ ಗೋಲ್ಡ್ ವಿನ್ನರ್ ಕಡೆಯಿಂದ ಗಿಫ್ಟ್ ವೌಚರ್. ಅರವಿಂದ್ ಪ್ರಾಪರ್ಟೀಸ್ ನೆಲಮಂಗಲ ಪರ್ಫಾರ್ಮರ್ ಆಫ್ ದ ವೀಕ್ ಚಂದನ ಅವರಿಗೆ ಸಿಗ್ತಾ ಇದೆ ಅರವಿಂದ್ ಪ್ರಾಪರ್ಟೀಸ್ ನೆಲಮಂಗಲ ಇವರ ವತಿಯಿಂದ 10,000 ರೂಪಾಯಿಗಳ ಗಿಫ್ಟ್ ಚೆಕ್. ಸ್ಪರ್ಶ್ ಮಸಾಲಾ ಫೇವರೇಟ್ ಪರ್ಫಾರ್ಮರ್ ಆಫ್ ದ ವೀಕ್ ಪ್ರಿಯಾಂಕಾ ಅವರಿಗೆ ಸಿಗ್ತಾ ಇದೆ ಸ್ಪರ್ಶ್ ಮಸಾಲಾ ಅವರ ಕಡೆಯಿಂದ ಗಿಫ್ಟ್ ಹ್ಯಾಂಪರ್. ಸ್ಪರ್ಶ್ ಮಸಾಲಾ ರುಚಿಕರ ಅಡುಗೆಗಾಗಿ ಶುದ್ಧತೆಯ ಸ್ಪರ್ಶ. ವೈಟ್ ಗೋಲ್ಡ್ ಅವರ ವತಿಯಿಂದ ಮಹಾನಟಿಯ ವಿಜೇತರಿಗೆ ಸಿಗ್ತಾ ಇದೆ ಚಿನ್ನದ ಕಿರೀಟ. ಚಿನ್ನದ ಬೆಲೆ ಈಗ ಮುಗಿಲು ಮುಟ್ಟಿದ್ದು, ನಿಮ್ಮ ಚಿನ್ನವನ್ನ ಮಾರಲು ಇದೇ ಒಳ್ಳೆಯ ಅವಕಾಶ. ಹಿಂದೆ ನಿಮ್ಮ ಚಿನ್ನವನ್ನು ಗೌರವದಿಂದ ಮಾರಾಟ ಮಾಡಿ ನಿಮ್ಮ ಬ್ಯಾಂಕ್ ಖಾತೆಗೆ 30 ನಿಮಿಷಗಳಲ್ಲಿ ಹಣವನ್ನ ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ ವೈಟ್ ಗೋಲ್ಡ್ .ಮನಿಗೆ ಸಂಪರ್ಕಿಸಿ. ಮಹಾನಟಿ ಫಸ್ಟ್ ರನ್ನರ್ ಅಪ್ಗೆ ಸಿಗ್ತಾ ಇದೆ ಅರವಿಂದ್ ಪ್ರಾಪರ್ಟೀಸ್ ವತಿಯಿಂದ 10 ಲಕ್ಷ ಕ್ಯಾಶ್ ಪ್ರೈಸ್. ಅರವಿಂದ್ ಪ್ರಾಪರ್ಟೀಸ್ ತಮ್ಮ ಅತ್ಯುತ್ತಮ ಸೇವೆಯನ್ನ ನೀಡುತ್ತಿದ್ದು, ಅರವಿಂದ್ ಪ್ರಾಪರ್ಟೀಸ್ ರವರ ಪ್ಲಾಟ್ಸ್ಗಳು ನೆಲಮಂಗಲದ ಸೊಂಡೆಕೊಪ್ಪ ರಸ್ತೆಯಲ್ಲಿ BMRDA ರೇರಾ ಅಪ್ರೂವ್ಡ್ ಜೊತೆಗೆ ಕ್ಲಾಸ್ ಡೆವಲಪ್ಮೆಂಟ್ ಅನ್ನ ಒಳಗೊಂಡಿದ್ದು, ಈ ಸೈಟ್ಗಳು ರೆಡಿ ಫಾರ್ ರಿಜಿಸ್ಟ್ರೇಷನ್ ಮತ್ತು ಕನ್ಸ್ಟ್ರಕ್ಷನ್ಗೆ ಸೂಕ್ತವಾಗಿದೆ. ಅರವಿಂದ್ ಪ್ರಾಪರ್ಟೀಸ್ ಈಗ ತುಮಕೂರಿನಲ್ಲೂ ಕೂಡ ಲಭ್ಯವಿದೆ. ನಂಬಿಕೆ ಮತ್ತು ವಿಶ್ವಾಸಕ್ಕೆ ಮತ್ತೊಂದು ಹೆಸರು ಅರವಿಂದ್ ಪ್ರಾಪರ್ಟೀಸ್.
ಸಿನಿಮಾಗಳಲ್ಲಿ ಎಂಡ್ ಟೈಟಲ್ ಬರುತ್ತೆ ಗೊತ್ತಾ, ಯಾರ್ಯಾರು ಏನೇನ್ ಕೆಲಸಗಳನ್ನ ಮಾಡಿದ್ದಾರೆ, ಯಾವ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡಿದ್ದಾರೆ ಅಂತ. ಸೊ ಅದೇ ರೀತಿ ಇವತ್ತು ನಮ್ಮ 10 ನಟಿಯರು ಅದ್ಭುತವಾಗಿ ಹಾಡುಗಳಿಗೆ ಹೆಜ್ಜೆ ಹಾಕೋದಕ್ಕೆ ಸಾಧ್ಯ ಆಗಿದ್ದು ಈ ಎಲ್ಲಾ ಟೆಕ್ನಿಷಿಯನ್ಸ್. ಸೊ ಎಲ್ಲಾ ಟೆಕ್ನಿಷಿಯನ್ಸ್ ಗೆ ವೇದಿಕೆ ಮೇಲೆ ಕರೆದು ಒಂದು ಗೌರವದ ಕಾಣಿಕೆಯನ್ನ ಕೊಡೋದು ಈ ಕಾರ್ಯಕ್ರಮದ ಜವಾಬ್ದಾರಿ ಆಗಿರೋದ್ರಿಂದ ನಮ್ಮ ಡಿಒಪಿಗಳಾದಂತಹ ರಘು, ದತ್ತು, ಮಂಜು, ಮ್ಯಾಡಿ, ರಮೇಶ್, ಸಿದ್ದು ಹಾಗೂ ಗೌತಮ್ ಅಂಡ್ ಇದಕ್ಕೆ ಪ್ಲೀಸ್ ಬನ್ನಿ. ನಮ್ಮ ಜಡ್ಜಸ್ ಈ ಒಂದು ಗಿಫ್ಟ್ ಹ್ಯಾಂಪರ್ ಕೊಡಬೇಕು ಅನ್ನೋದು ನಮ್ಮೆಲ್ಲರ ಕೋರಿಕೆ. ಪ್ಲೀಸ್ ಗಳಿಗೆ ಹೋಗಿ ಈ ಒಂದು ಸಾಂಗ್ ಗಳ ಚಿತ್ರೀಕರಣ ಮಾಡಿ ಬರೋದಕ್ಕೆ ಒಬ್ರು ಮೇನ್ ಪರ್ಸನ್ ಇರ್ತಾರಲ್ಲ, ಆ ವ್ಯಕ್ತಿನ ಈಗ ವೇದಿಕೆ ಮೇಲೆ ಕರೆಯೋಣ. ಅವ್ರು ಬೇರೆ ಯಾರು ಅಲ್ಲ, ನಮ್ಮ ಪ್ರೊಡಕ್ಷನ್ ಹೆಡ್, ನಮ್ಮ ಜೀ ಕನ್ನಡ ವಾಹಿನಿಯ ಟೈಗರ್ ಪ್ರಭಾಕರ್. ಅಂಡ್ ಆಕ್ಚುಲಿ ಈ 10 ಹಾಡುಗಳ ಧೀರ ನಿರ್ಮಾಪಕರು ನಮ್ಮ ಪ್ರಭಾಕರ್ ಸರ್ ಅವರು. ಎಲ್ಲರಿಗೂ ನಮಸ್ಕಾರ. ಚೆನ್ನಾಗಿ ಬಂದಿದೆ. 2-3 ದಿನದಲ್ಲಿ ಎಲ್ಲರೂ ಕೊರಿಯೋಗ್ರಾಫರ್ಸು, ನಮ್ಮ ಪ್ರೊಡಕ್ಷನ್ ಟೀಮು, ಕ್ಯಾಮ್ರಾಮ್ಯಾನ್ಸು, ಎಲ್ಲ ಟೀಮ್ ಎಲ್ಲರೂ ಡೇ ಆ್ಯಂಡ್ ನೈಟ್ ಎಲ್ಲ ಪ್ರೋಗ್ರಾಮಿಂಗ್ ಟೀಮು ಮೇಜರ್ ಅವ್ರದ್ದೇ ರೋಲ್ ಇರೋದು. ಎಲ್ಲರೂ ಚೆನ್ನಾಗಿ ಕೋಆಪ್ರೇಟ್ ಮಾಡಿದ್ದೀವಿ, ಅಚೀವ್ ಆಗಿದ್ದೀವಿ. ಅದು ನಮ್ಮ ಟೀಮಿಂದ ಆಗಿರೋದ್ರಿಂದ ನಮ್ಗೆ ಖುಷಿ ಆಗುತ್ತೆ. ನಿಜ. ಈ ಕ್ಷಣ ನಮ್ಮ ಬಾಲ ಅವರು ಕೂಡ ವೇದಿಕೆ ಮೇಲೆ ಬರಬೇಕು. ಸೊ ನಮ್ಮ ಎಲ್ಲ ಕಾರ್ಯಕ್ರಮಗಳ ಅತಿ ದೊಡ್ಡ ಸಕ್ಸೆಸ್, ನಮ್ಮ ಬೆನ್ನೆಲುಬು, ನಮ್ಮ ಶಕ್ತಿ, ನಮ್ಮ ಎಲ್ಲಾ ಟೆಕ್ನಿಷಿಯನ್ಸ್. ಮತ್ತೆ ಮುಂದಿನ ವಾರ ಸಿಗೋಣ. ಇದು ಲಕ್ಸ್ಕೋ ಪ್ರೆಸೆನ್ಸ್ ಮಹಾನಟಿ, ಕೋಪಾರ್ಡ್ ಬೈ ಗೋಲ್ಡ್ ವಿನ್ನರ್ ರಾಮರಾಜ್ ಧೋತೀಸ್ ಅಂಡ್ ಶರ್ಟ್ಸ್, ಡೆನ್ವರ್ ಡಿಯೋಡ್ರೆಂಟ್, ಪಾಂಡ್ಸ್ ಡ್ರೀಮ್ ಫ್ಲವರ್ ಟಾಲ್ಕ್, ಸ್ಪೆಷಲ್ ಪಾರ್ಟ್ನರ್ ಫೇರ್ ಎವರ್ ಬ್ಯೂಟಿ ಲಿಫ್ಟ್ ಕ್ರೀಮ್, ಗೋಲ್ಡ್ ಬೈಯಿಂಗ್ ಪಾರ್ಟ್ನರ್ ವೈಟ್ ಗೋಲ್ಡ್, ಡಿಜಿಟಲ್ ಸ್ಟ್ರೀಮಿಂಗ್ ಪಾರ್ಟ್ನರ್ ZEE5. ಶುಭರಾತ್ರಿ. ಸಿಗೋಣ ಮುಂದಿನ ವಾರದ ರೌಂಡ್ ಅಲ್ಲಿ.